ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೋಪುರ ಭ್ರಮರಿ IKS ಸೆಂಟರ್ನ ಪ್ರಾಚಾರ್ಯೆ. ನಿನ್ನೆವರೆಗೂ ಕೂಡ ನಾವು ಭರತನಾಟ್ಯದ ಉತ್ತರಾಂಗದಲ್ಲಿ ನರ್ತಿಸಲ್ಪಡ್ತಾ ಇರುವಂತಹ ಪದ, ದಾಸರ ಪದ, ಹಾಗೇನೆ ವಾತ್ಸಲ್ಯ ಪದ, ಶೃಂಗಾರ ಪದ, ಜಾವಳಿಗಳು, ಕೀರ್ತನೆ ಮೊದಲಾದಂಥವುಗಳನ್ನ ನಾವು ಕಲ್ತ್ಕೊಂಡ್ವಿ ಅಲ್ವಾ. ಎಲ್ರೂ ಸರಿಯಾಗಿ ನೋಟ್ಸ್ ಮಾಡ್ಕೊಳ್ತಾ ಇದಿರ್ತಾನೆ. ಏನಪ್ಪಾ ಈ ಮೇಡಮ್ ಯಾವತ್ತೂ ಕೂಡ ನೋಟ್ಸ್ ಮಾಡ್ಕೊಂಡಿದೀರಾ ಅಂತ ಕೇಳ್ತಾರೆ. ಏನಿದೆ ವಿಶೇಷ, ಸುಮ್ನೆ ಕೇಳಿಸ್ಕೊಂಡ್ರಾಯ್ತಲ್ವಾ ಅಂತ ಅಂದುಕೊಳ್ಬೇಡಿ. ನೀವು ಬರೆಯೋದ್ರಿಂದ ನಿಮಗ ಸ್ಪಷ್ಟತೆ ಒದಗುತ್ತೆ. ನಾನು ಹೇಳಿದ್ದನ್ನ ಕೇಳ್ಬೇಕಾದ್ರೆ ಆಹಾ ನಾವು ಕಲ್ತ್ಕೊಂಡ್ವಿ ಅಂತ ನಿಮ್ಗೆ ಅನಿಸ್ಬೋದು ಮೇಲ್ನೋಟಕ್ಕೆ. ಆದ್ರೆ ಪರೀಕ್ಷೆನಲ್ಲಿ ಕೂತ್ಕೊಂಡಾಗ ಅಯ್ಯೋ ಯಾವ್ದು ನೆನಪಿಗೆ ಬರ್ತಾ ಇಲ್ವಲ್ಲ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನಿಮ್ಮದೇ ಆದಂತಹ ಒಂದು ಬರವಣಿಗೆನಲ್ಲಿ ನೀವು ಬರಿಬೇಕು. ಅದು ಕೂಡ ನಿಮ್ಗೆ ಯಾವ್ದು ತರ ಅನ್ಸಿರುತ್ತೋ. ಈಗ ನಾನ್ ಪಾಠ ಮಾಡಿರ್ತೇನೆ, ಅದನ್ನ ನೀವು ನೋಟ್ಸ್ ಆಗಿ ಮಾಡ್ಕೊಂಡಾಗ ಇನ್ನೇನೋ ಬರ್ಬಹುದು. ಅದನ್ನ ನೀವು ನಿಮ್ಮ ಟೀಚರ್ ಹತ್ರ ನೋಡ್ಸಿ ನೀವ್ ಅದನ್ನ ಕರೆಕ್ಷನ್ ಹಾಕಿಸ್ಕೋಬೇಕು ಅಲ್ವಾ, ತಿದ್ದುಪಡಿಗಳನ್ನ ಮಾಡಿಸ್ಕೋಬೇಕು. ಆಗ ಏನಾಗುತ್ತೆ, ಇದು ಸರಿಗಿದೆ ಸರಿ ಇಲ್ಲ ಅನ್ನೋದೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗಾಗಿನೇ ನಾನು ನಿಮ್ಮನ್ನ ಕಡ್ಡಾಯವಾಗಿ ಪ್ರತಿ ಕ್ಲಾಸ್ನಲ್ಲೂ ಕೂಡ ಕೇಳ್ತಿರೋದು, ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ. ಇರ್ಲಿ ಬಿಡಿ, ನಾನು ಸಾಮಾನ್ಯವಾಗಿ ಈ ಎಲ್ಲ ಪಾಠಗಳನ್ನ ಸೀನಿಯರ್ನಿಂದ ಮೊದಲುಗೊಂಡು, ಮುಖ್ಯವಾಗಿ ಭರತನಾಟ್ಯದ ಉತ್ತರಾಂಗದ ಈ ಪಾಠಗಳನ್ನ ಸೀನಿಯರ್ನಿಂದ ಮೊದಲುಗೊಂಡು ವಿದ್ವತ್ತು, ಹಾಗೇನೆ ಗಂಧರ್ವ ಮಹಾವಿದ್ಯಾಲಯದ ಬೇರೆ ಬೇರೆ ಹಂತದ ಪರೀಕ್ಷೆಗಳು ಮತ್ತು ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಸಂಶೋಧನಾ ಹಂತಗಳಿಗೂ ಉಪಯೋಗ ಆಗೋ ಥರದಲ್ಲಿ ಕೊಟ್ಟಿದ್ದೇನೆ. ಮತ್ತು ಜೂನಿಯರ್ ಪಾಠಗಳಿಗೆ ಪ್ರತ್ಯೇಕವಾಗಿ ಇನ್ನೊಂದು ಎಪಿಸೋಡ್ಗಳನ್ನೇ ಮಾಡಿದ್ದೇನೆ. ಅದನ್ನ ಇದರೊಟ್ಟಿಗೆ ಕಂಬೈನ್ ಮಾಡಿಲ್ಲ. ಅದನ್ನ ಗಮನಿಸ್ಕೊಂಡು ಜೂನಿಯರ್ ಪಾಠವನ್ನ ಕೇಳಿಸ್ಕೊಳ್ಳೋರು ಜೂನಿಯರ್ ವಿದ್ಯಾರ್ಥಿಗಳು ಅಂತ ನನ್ನ ನೆನಪಿನಲ್ಲಿರ್ಬೇಕು. ಉಳಿದ ಹಾಗೆ ಉಳಿದವರಿಗೆಲ್ರಿಗೂ ಕೂಡ ಅನ್ವಯ ಆಗತ್ತೆ. ಸೀನಿಯರ್ನಿಂದ ಮೊದಲುಗೊಂಡು ಬೇಕಿರೋದಷ್ಟನ್ನ ಗಮನಿಸ್ಕೊಂಡು ಬರೀರಿ, ಆಯ್ತಾ. ಹಾಗಾಗಿ ನಿಮ್ಮ ಎಲ್ಲಾ ರೀತಿಯ ಮುಂದಿನ ಅಧ್ಯಯನಕ್ಕೆ, ಪರೀಕ್ಷೆಗಳಿಗೆ ನನ್ನ ಶುಭಾಶಯಗಳು ಹಾಗೆ ಆಶೀರ್ವಾದಗಳು ಇದ್ದೇ ಇರುತ್ತೆ ಮಕ್ಕಳೇ. ಈ ಹೊತ್ತಿನ ಪಾಠ ಏನು ಅಂತಲಾ, ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಬಂದಿದೆ, ಸೊಗಸಾದ ಪ್ರಶ್ನೆ. ಅದನ್ನು ಉತ್ತರಿಸಿ ಮುಂದಕ್ಕೆ ಹೋಗ್ತೇನೆ. ಈ ಹೊತ್ತಿನ ಪಾಠವು ಕೂಡ ನಾಯಕ ನಾಯಕಿ ವಿಷಯವೇ, ಆದ್ರೆ ಸ್ವಲ್ಪ ಬೇರೆ ಮಟ್ಟದ್ದು, ಬೇರೆ ತರದಲ್ಲಿರುವಂತದ್ದು. ಇದು ಕಾವ್ಯದ ವಿಷಯ. ಈವರೆಗೂ ಕೂಡ ನಾನು ಮಾತನಾಡಿರುವಂತದ್ದು ಪದ್ಯಗಳ ವಿಷಯ ಆಗಿತ್ತಲ್ವಾ. ಈಗ ಕಾವ್ಯದ ವಿಷಯಕ್ಕೆ ಹೋಗ್ತಿದ್ದೀನಿ. ನೋಡೋಣ, ಅದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಳುವಂತಹ ಸಂಭವನೀಯತೆಗಳು ಈಗಾಗಲೇ ಬಂದಿರಬಹುದು. ಅದನ್ನ ನಾನು ಇನ್ನೊಂದಷ್ಟು ವಿವೇಚನೆ ಮಾಡ್ತೀನಿ. ಪ್ರಶ್ನೆ ಏನ್ ಬಂದಿದೆ ಅಂತಂದ್ರೆ, ಮೇಡಮ್ ನೆನ್ನೆ ನೀವು ಅಂದ್ರಿ ಈ ಏನು ಅಷ್ಟನಾಯಕಿರು ಅನ್ನೋದು ಮಾನವ ಜೀವನದಲ್ಲಿ ಬರುವಂತಹ ಅವಸ್ಥೆಗಳು, ಅದು ಗಂಡು ಹೆಣ್ಣು ಅನ್ನುವಂತಹ ಭೇದವನ್ನೇ ಅದಕ್ಕೆ ಮಾಡ್ಬೇಕಿಲ್ಲ ಅಂತ ಅಂದ್ರಿ. ಹಾಗೆಯೇ ನಾಯಕಿಯರು ಅಂತ ನಾವು ಕರಿತೀವಿ, ಅಂದ್ರೆ ಸ್ತ್ರೀವಾಚಿ ಆಗಿರುವಂತಹ ಶಬ್ದ ಅಲ್ವಾ, ಒಂಥರ ಫೆಮಿನೈನ್ ವರ್ಡ್ ಅದು ಅಲ್ವಾ. ಹಾಗಿದ್ದಾಗ ನಾವು ಅದನ್ನ ಹೆಣ್ಣು ಅಂತ ತಿಳಿದುಕೊಳ್ಳದೆ ಗಂಡು ಅಂತ ತಿಳ್ಕೊಳಕ್ಕಂತೂ ಆಗಲ್ಲ. ಸರಿ, ಈಗ ಹೆಣ್ಣನ್ನೇ ನಾವ್ ಯಾಕೆ ಅಷ್ಟನಾಯಕಿ ಅಂತ ಮಾಡ್ಬೇಕು? ಭರತ ಆ ಗಂಡನ್ನೇ ಮಾಡ್ಬೋದಾಗಿತ್ತಲ್ಲ, ಯಾಕಾಗ ಮಾಡ್ಲಿಲ್ಲ ಅಂತ ಕೇಳಿದಾರೆ. ಬಹಳ ಯುಕ್ತಿಯಾದಂತಹ ಪ್ರಶ್ನೆ ಇದು. ತುಂಬಾ ಚೆನ್ನಾಗಿದೆ ಅಲ್ವಾ. ನಿಮಗೂ ಈ ಡೌಟ್ ಬಂದಿರಬಹುದು ಅಂತ ಅಂದ್ಕೊಂಡಿದೀನಿ. ಉತ್ತರ ಬಹಳ ಸರಳ ಇದೆ. ನೀವು ಬೇರೆ ಬೇರೆ ರೀತಿಯ ವೇಷಭೂಷಣಗಳನ್ನ ಪರ್ಚೇಸ್ ಮಾಡ್ತೀರಾ, ಹಾಕೊಳ್ತೀರಾ. ಒಂದು ಸರಕ್ಕೆನೆ ಎಷ್ಟು ನೀವು ಆಯ್ಕೆ ಹುಡುಕ್ತಿರಲ್ವಾ. ಒಂದು ಡ್ರೆಸ್, ಒಂದು ಸೀರೆಗೆ ಎಷ್ಟು ಹುಡುಕ್ತೀರಾ. ಹಾಗೆ ನಿಮ್ಮ ಭಾವನೆಗಳನ್ನ ನೀವು ಅಭಿವ್ಯಕ್ತಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ತರದ ಮಾರ್ಗಗಳನ್ನ ಹಿಡಿತೀರಾ. ಗಂಡಸರಿಗೆ ಇಷ್ಟೆಲ್ಲ ಮಾರ್ಗಗಳಿದೆಯಾ? ವೇಷಭೂಷಣದಲ್ಲಾಗಿರ್ಲಿ, ಅಲಂಕಾರದಲ್ಲಾಗಿರ್ಲಿ, ಅಥವಾ ಸೀರೆಗಳಲ್ಲಾಗಿರ್ಲಿ, ಡ್ರೆಸ್ ಅಲ್ಲಾಗಿರ್ಲಿ, ಅಥವಾ ಆಹಾರ ಮಾಡೋದ್ರಲ್ಲಾಗಿರ್ಲಿ, ಅಥವಾ ಅದನ್ನ ಭೋಗಿಸೋದ್ರಲ್ಲಾಗಿರ್ಲಿ, ಅದೇ ರೀತಿಯೇ ಭಾವನೆಗಳನ್ನ ಅಭಿವ್ಯಕ್ತಿಸೋದ್ರಲ್ಲಾಗಿರ್ಲಿ ಸ್ತ್ರೀಯರಿಗೆ ವೈವಿಧ್ಯ ಜಾಸ್ತಿ, ಅವ್ರಿಗೆ ಡೆಪ್ತ್ ಜಾಸ್ತಿ. ಒಂದು ಅಳೋದನ್ನೇ ಬೇರೆ ಬೇರೆ ತರದಲ್ಲಿ ಅಳ್ತಾರಲ್ವಾ, ಒಂದು ನಗೋದನ್ನೇ ಬೇರೆ ಬೇರೆ ತರದಲ್ಲಿ ನಗ್ತಾರೆ. ಇಷ್ಟು ಸಂಭವನೀಯತೆಗಳು ಪುರುಷರಿಗೆ ಇರಲ್ಲ. ಇದು ಅವ್ರನ್ನ ಕೆಳಗಡೆ ಹಾಕೋದಕ್ಕೆ ಹೇಳ್ತಾ ಇರೋದಲ್ಲ. ಆದ್ರೆ ಸ್ತ್ರೀಯರಿಗೆ ಮಾತಿನಿಂದ ಮೊದಲುಗೊಂಡು ಬೇರೆ ಬೇರೆ ದೇಹದ ಅಲಂಕರಣವೋ, ಅಥವಾ ಮನೆಯ ಅಲಂಕರಣವೋ, ಅಥವಾ ಒಂದು ಯಾವುದೇ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳೋದೋ, ಎಲ್ಲದರಲ್ಲೂ ಕೂಡ ಅವರಲ್ಲಿ ವೈವಿಧ್ಯ ಇದೆ. ಆ ದೃಷ್ಟಿಯಿಂದ ಮಾನವರ ಅವಸ್ಥೆಗಳನ್ನ ಗ್ರಹಿಸ್ಬೇಕಾದ್ರೆ ನಾಯಕಿಯರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏನು, ಹೆಣ್ಣನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಉಳಿದಿದ್ರಲ್ಲೆಲ್ಲದರಲ್ಲೂ ಗಂಡಿರಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಈಗ ನೋಡಿ, ಸಿಂಹ, ವದರಾಜ ಅಂತ ಹೇಳುವಂಥದ್ರಲ್ಲಿ ಹೆಣ್ಣಿಗಿಂತ ಗಂಡಿನ
ಒಂದು ಅಟೈರೇ ತುಂಬಾ ಚೆನ್ನಾಗಿರುವಂತದ್ದು. ಅದೇ ನವಿಲ್ನಲ್ಲಿ ಗಂಡಿಗೆ ರೆಕ್ಕೆ ಪುಕ್ಕಗಳೆಲ್ಲ ಜಾಸ್ತಿ ಇರುವಂತದ್ದು ಅಲ್ವಾ, ಕುಣಿಯೋದು ಕೂಡ ಗಂಡು ನವಿಲೇನೆ. ಇದೇ ತರದಲ್ಲಿ ಪ್ರಾಣಿ ಪಕ್ಷಿ ಪ್ರಪಂಚದಲ್ಲಿ ಗಂಡಿನ ಒಂದು ಆಹಾರ್ಯ ಅಲಂಕಾರ ಚೆನ್ನಾಗಿರ್ಬೋದು, ಆದ್ರೆ ಮಾನವ ಪ್ರಪಂಚದಲ್ಲಿ ಮಾತ್ರ ಹೆಣ್ಣಿಗಿರುವಷ್ಟು ಸೌಂದರ್ಯ ಮತ್ತು ವೈವಿಧ್ಯ ಬಹುಶಃ ಗಂಡಿಗಿಲ್ವೇನೋ. ಈ ದೃಷ್ಟಿಯಿಂದಲೇ ಅಷ್ಟನಾಯಕಿಯರು ಅಂತ ಹೇಳಿದಾಗ ಅಲ್ಲಿ ಸ್ತ್ರೀಯ ಅಭಿವ್ಯಕ್ತಿಯೇ ಪ್ರಧಾನವಾಗಿ ನಮ್ಗೆ ಕಾಣೋ ತರದಲ್ಲಿ ಬರುತ್ತೆ. ಅದು ಮಾನವ ಸಹಜ ಭಾವನೆಗಳ ಒಂದು ವ್ಯಾಪಾರವೇ ಆದ್ರೂ ಕೂಡ, ಅಷ್ಟನಾಯಕಿಯರಲ್ಲಿ ಇದ್ರೂ ಕೂಡ ನಮಗೆ ನಾಯಿಕೆ ಅಂತ ಹೇಳಿದ ತಕ್ಷಣ ಅಲ್ಲಿ ಹೆಣ್ಣನ್ನೇ ನಾವು ಪ್ರತಿನಿಧಿಸ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹೀಗೆ ಶಾಸ್ತ್ರದ ಅರ್ಥವನ್ನ ಮನಗಾಣಬೇಕು ಅಂತಂದ್ರೆ ಅದು ಹೇಳಿದಷ್ಟು ಸುಲಭ ಅಲ್ಲ. ಭರತನನ್ನ ಓದೋದು, ನಾಟ್ಯಶಾಸ್ತ್ರವನ್ನು ಓದೋದು ಅಂದ್ರೂ ಕೂಡ ಇದೇನು ಸುಲಭದ ಕೆಲಸ ಅಲ್ಲ. ಶ್ಲೋಕ ಓದಿದೆ ಅರ್ಥ ಹೇಳಿದೆ ಅನ್ನೋ ಥರದಲ್ಲಿ ಆಗೋದಿಲ್ಲ. ಹಾಗಾಗಿ ಶಾಸ್ತ್ರದ ಅಂತರಾರ್ಥವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಶ್ರಮ ಪಡ್ಬೇಕು. ಇದಕ್ಕೆ ಅಧ್ಯಯನವೂ ಬೇಕು, ಸ್ವಲ್ಪ ಮಟ್ಟಿಗೆ ನಮ್ಗೆ ಅನುಭವವೂ ಆಗಿರ್ಬೇಕು. ಸರಿ, ಈ ಹೊತ್ತಿನ ಪಾಠಕ್ಕೆ ಬರೋಣವಾ? ಈ ಹೊತ್ತಿನ ಪಾಠದ ನೋಟ್ಸ್ ಅನ್ನು ಕೂಡ ನೀವು ನೃತ್ಯ ಮಾರ್ಗ ಮುಖರದಿಂದ ಪಡ್ಕೊಳ್ಬಹುದು. ಈ ಹೊತ್ತಿನ ಪಾಠ ಅದೇ ನಾಯಕ ಭಾವದ ಕುರಿತಾದದ್ದು. ಯಾವ್ದು ಹೇಳಿ ನೋಡೋಣ? ಅಷ್ಟಪದಿಗಳು. ಸರಿ, ಈ ಅಷ್ಟಪದಿಗಳನ್ನ ಬರೆದವ್ರು ಯಾರು? ತುಂಬಾ ಜನ ಬರ್ತಿದ್ದಾರೆ ಅಷ್ಟಪದಿ, ಆದ್ರೆ ಅಷ್ಟಪದಿ ಅಂತಲೇ ಹೆಸರಾದಂಥದ್ದು. ಈಗ ಹೇಳಿದ ತಕ್ಷಣ ಅಷ್ಟಪದಿ ಅಂತ ಹೇಳಿದ್ರೆ ಯಾರ ಹೆಸರು ಬರುತ್ತೆ ತಲೆನಲ್ಲಿ? ಸರಿಯಾದಂತಹ ವಿಷಯ, ಜಯದೇವನ ಗೀತ ಗೋವಿಂದ ಕಾವ್ಯ. ಯಾಕಾಗಿ ಇದನ್ನ ಅಷ್ಟಪದಿ ಅಂತ ಕರೆದ್ರು? 8 ಪಾದಗಳನ್ನ ಉಳ್ಳಂತಹ ಹಾಡುಗಳು, 1 2 3 4 ಅನ್ನೋ ಥರದಲ್ಲಿ 8 ಈ ತರದ ಪದ್ಯಗಳಿರುವಂತಹ ಹಾಡುಗಳು ಒಂದು ಸರ್ಗದಲ್ಲಿರುತ್ತೆ. ಸರ್ಗ ಅಂತಂದ್ರೆ ಒಂದು ವಿಭಾಗ ಮಾಡಿಟ್ಟಿರ್ತಾರೆ. ಒಟ್ಟು 12 ವಿಭಾಗ ಇದೆ, 24 ಅಷ್ಟಪದಿಗಳಿದೆ. ಪ್ರತಿಯೊಂದರಲ್ಲೂ 8 ಇದೆ. ಮೊದಲನೇದರಲ್ಲಿ ಮಾತ್ರ ಅಂದ್ರೆ ಪ್ರಲಯ ಪಯೋಧಿ ಜಲೆ ಅಂತ ಶುರುವಾಗುತ್ತಲ್ಲ, ಅದ್ರಲ್ಲಿ ಮಾತ್ರ 11 ಪದ್ಯಗಳಿದೆ. ಇರ್ಲಿ, ಅದನ್ನ ಮುಂದೆ ಇನ್ನೊಂದಷ್ಟು ವಿವರಿಸೋಣ. ಈ ಪಾಠ ಈ ತರಗತಿಗೆ ಮಾತ್ರ ಮುಕ್ತಾಯ ಆಗಲ್ಲ, ಮುಂದಿನ ತರಗತಿ ಅದ್ರ ಮುಂದಿನ ತರಗತಿಗೂ ಹೋಗುತ್ತೆ. ಯಾಕೆಂತಂದ್ರೆ ಅಷ್ಟು ವೈವಿಧ್ಯಪೂರ್ಣವಾಗಿದೆ ಈ ಅಷ್ಟಪದಿಗಳ ಪ್ರಪಂಚ. ಈ ಜಯದೇವನ ಗೀತ ಗೋವಿಂದ ಅಷ್ಟಪದಿ ಏನಿದೆ ಅದು ನಾಯಕ ಭಾವಕ್ಕೆ ಹೇರಳವಾಗಿ ಅವಕಾಶ ಇರುವಂತಹ ಅಷ್ಟಪದಿ. ಶೃಂಗಾರವೇ ಅಲ್ಲಿ ರಸ, ಪ್ರತಿ ಭಾವ ಇದೆ. ಬಹಳ ಧ್ವನಿಪೂರ್ಣವಾದಂತಹ ಪದಗಳ ಆ ಜೋಡಣೆ ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಲಯವನ್ನ ನೀವೇನೋ ಅದಕ್ಕೆ ಹಾಕ್ಬೇಕು ಅಂತಲೇ ಇಲ್ಲ, ಆ ಪದ ಓಡೋದರ್ಲೇ ಗೊತ್ತಾಗತ್ತೆ ಅದರ ಲಯದ ಮಾಧುರ್ಯ, ಆ ಶಬ್ದಾಲಂಕಾರ, ಅರ್ಥಾಲಂಕಾರ, ಅದ್ರದ್ದೆಲ್ಲ ಸೊಗಸನ್ನ ಬಹುಶಃ ಏನು ಖಚಿತವಾಗಿಯೇ ಬಾಯಿಂದ ಹೇಳಿ ವಿವರಿಸೋದಕ್ಕಾಗಲ್ಲ. ಅದನ್ನ ಓದಿ ನೋಡಿಯೇ, ಅದನ್ನ ಅರ್ಥಿಸಿಯೇ ಅದರ ಸ್ವಾದವನ್ನು ಅರ್ಥ ಮಾಡ್ಕೊಳ್ಬೇಕು. ಅದರ ವಸ್ತು ನಿರೂಪಣಾ ಶೈಲಿಯು ಕೂಡ ಅಷ್ಟೇ ಅದ್ಭುತವಾಗಿದೆ. ಇದು ಕಾವ್ಯದಲ್ಲಿ ಒಂದು ಹೊಸ ಪರಂಪರೆಯನ್ನೇ ಸೃಷ್ಟಿ ಮಾಡಿತು. ಎಷ್ಟೋ ಮಂದಿ ನಂತರ ಬಂದಂತಹ ಕವಿಗಳು ಗೀತ ಗೋವಿಂದದ ಶೈಲಿಯನ್ನೇ ಅನುಸರಿಸಿ ಬಹಳಷ್ಟು ಕಾವ್ಯಗಳನ್ನ ಬರೆದ್ರು. ಆದ್ರೆ ಅದು ಯಾವುದೂ ಕೂಡ ಗೀತ ಗೋವಿಂದವನ್ನ ಮೀರಿ ಮುಂದಕ್ಕೆ ಹೋಗ್ಲಿಲ್ಲ. ಅಷ್ಟಪದಿ ಅಂತ ಈ ಹೊತ್ತಿಗೆ ಯಾರೇ ಹೇಳಿದ್ರು ಕೂಡ ನಮಗೆ ಗೀತ ಗೋವಿಂದವೇ ಮೊದಲು ನೆನಪಿಗೆ ಬರುತ್ತೆ, ಬೇರೆ ಇನ್ಯಾವುದೂ ಅಲ್ಲ ಅನ್ನೋದು ಕೂಡ ಗೊತ್ತಾಗತ್ತೆ. ಈ ಜಯದೇವನ ಈ ಗೀತ ಗೋವಿಂದ ಮೂಲತಃ ಪತ್ನಿ ಪದ್ಮಾವತಿಯನ್ನು ಸೇರಿಸ್ಕೊಂಡ ಹಾಗೇನೆ ಇದೆ. ಆಕೆ ಗಾಯನ ಮತ್ತು ನೃತ್ಯದಲ್ಲಿ ಬಹಳ ವಿಚಕ್ಷಣಳಾಗಿದ್ಲು, ವಿದ್ವಾಂಸಳಾಗಿದ್ಲು ಅಂತ ಗೊತ್ತಾಗತ್ತೆ. ಅವಳ ನೃತ್ಯದ ಅಭಿನಯಕ್ಕೆ ಒಂದು ಸಾಹಿತ್ಯವನ್ನ ಒದಗಿಸೋ ಥರದಲ್ಲಿಯೂ ಕೂಡ ಈ ಸಾಹಿತ್ಯ ಮೂಡಿಬಂದಿದೆ. ಶೃಂಗಾರದ ನಿವೇದನೆ ಏನೋ ಅಲೌಕಿಕವೂ ಹೌದು, ಲೌಕಿಕವೂ ಹೌದು. ಮಾನವ ಸ್ವಭಾವಗಳ ಒಂದು ಅಭಾವದ ನಿರೂಪಣೆಯನ್ನ ಸಹಜವಾಗಿ ಒಳಗೊಂಡಿರುವಂತಹ ಒಂದು ಅಸಾಮಾನ್ಯ ಅನ್ನಿಸ್ಕೊಳ್ಳುವಂತಹ ಸಂಸ್ಕೃತದ ಕಾವ್ಯರತ್ನ. ನಾ ಹೇಳದ್ನಲ್ಲ, ಈವರೆಗೂ ಕೂಡ ನಾವು ಮಾತಾಡ್ಕೊಂಡು ಬಂದಿದ್ದು ಪದ್ಯಗಳನ್ನ ಮಾತಾಡ್ಕೊಂಡು ಬಂದಿದ್ದೆ. ಈಗ ಮಾತಾಡ್ತಾ ಇರೋದು ಕಾವ್ಯವನ್ನ. ಕಾವ್ಯದಲ್ಲಿ ನಾಯಕ ಭಾವ ಇದೆಯಾ ಅಂತ ಕೇಳಿದ್ರೆ ಯಪ್ಪ ಎಷ್ಟಿದೆ ಗೊತ್ತಾ. ಅದನ್ನ ನಾವು ಬಗೆಯೋದಕ್ಕೆ ಪ್ರಯತ್ನ ಮಾಡ್ಬೇಕಷ್ಟೆ. ಪ್ರತಿಯೊಂದು ಕಾವ್ಯವೂ ಕೂಡ ಒಂದು ರತ್ನ ಇದ್ದ ಹಾಗೆ. ಅದರಲ್ಲೂ ಕೂಡ ಗೀತ ಗೋವಿಂದ ಅನ್ನುವಂಥದ್ದು ಈ ರತ್ನಗಳ ಮಧ್ಯದಲ್ಲಿ ಮತ್ತೊಂದು ದೊಡ್ಡ ರತ್ನ ಕೂರಿಸಿರ್ತಾರಲ್ಲ, ಆ ತರ ಇರುತ್ತೆ. ಈ ಗೀತ ಗೋವಿಂದವನ್ನ ನಾವು ಸಾಮಾನ್ಯವಾಗಿ ತಂಜಾವೂರು ಸಹೋದರರು ನಿರ್ಣಯಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತೀವಲ್ವಾ, ಆ ಕಚೇರಿ ಪದ್ಧತಿ ಅಂದ್ರೆ ಈ ಹೊತ್ತಿಗೆ ನಾವು ಅದನ್ನ ಮಾರ್ಗ ಅಂತ ಕರಿತಾ ಇದೀವಿ. ಆ ಮಾರ್ಗ ಅಂತಂದ್ರೆ ಏನು ಅಂತಲೂ ಕೇಳಿದ್ದಾರೆ ಒಬ್ರು ಪ್ರಶ್ನೆ. ಮಾರ್ಗ ಅಂತಂದ್ರೆ ನಿಮ್ಗೆ ಗೊತ್ತಿದಲ್ಲ, ಒಂದು ಹಾದಿ ಅಂತ. ಈ ತರ ಮಾಡೋದಕ್ಕೆ ಈ ತರ ಹಾದಿ, ಈ ದಾರಿಗೆ ಹೋಗಿ ತಲುಪೋದಕ್ಕೆ ಇದು ಹಾದಿ.
ಅದೇ ತರದಲ್ಲಿ ಕಚೇರಿ ಕ್ರಮ ಹೀಗೆ ಹೋಗ್ಬೇಕು ಅನ್ನುವಂತ ಹಾದಿ. ಇಂತಹ ಮಾರ್ಗ ಅನ್ನುವಂಥ ಈ ಹೊತ್ತಿನ ಕಚೇರಿ ಪದ್ಧತಿಯಲ್ಲಿ ಜಯದೇವನ ಗೀತಗೋವಿಂದವನ್ನ ಹೇಳಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ವಿದ್ವಾಂಸರು ಹೇಳ್ತಾರೆ, ಅದರಲ್ಲಿ ಸೂಚಿಸಿಲ್ಲ ಅಂತ. ಆದ್ರೆ ನೀವೇ ಗಮನಿಸಿ, ಭರತನಾಟ್ಯ ಕಚೇರಿನಲ್ಲಿ ಒಂದು ಅಷ್ಟಪದಿಗೆ ಯಾವ ಮಟ್ಟಿನ ಒಂದು ಸ್ಥಾನ ಇದೆ ಅಂತಂದ್ರೆ, ಬಹುಶಃ ಕಚೇರಿ ಕ್ರಮವೇ ಸಂಪೂರ್ಣ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ರುಕ್ಮಿಣಿ ದೇವಿ ಅರುಂಡೇಲ್ ಅವರಿಂದ ಮೊದಲುಗೊಂಡು ಎಷ್ಟೋ ಜನ ಕಲಾವಿದರು ನರ್ತಿಸ್ತಾನೆ ಬಂದಿದ್ದಾರೆ. ಅದು ನಮ್ಮ ಅನುಭವಕ್ಕೂ ಮತ್ತು ಅನುಭಾವಕ್ಕೂ ಎರಡಕ್ಕೂ ಕೂಡ ವೇದಿಕೆ ಆಗಿರುವಂತದ್ದು. ಆ ಪ್ರೇಮವನ್ನ ಯಾವ ಒಂದು ಗರಿಷ್ಠ ಮಟ್ಟದಲ್ಲಿ ತಗೊಂಡೋಗಿ ಇಡಬಹುದು, ಅಷ್ಟಕ್ಕೂ ಕೂಡ ಅದು ಒಂದು ಸ್ಥಾನವನ್ನ ಕೊಡುತ್ತೆ, ಮುಕ್ತಿ ಸೋಪಾನವನ್ನ ಕೊಡುತ್ತೆ. ಹಾಗಾಗಿ ನಿಜವಾಗಿಯೂ ಕೂಡ ಪದದ ಫಾರ್ಮ್ಯಾಟ್ ಅಲ್ಲಿ ಇದ್ರೂ ಕೂಡ ಅದನ್ನ ಪದ ಅಂತ ಹೇಳೋದಕ್ಕೆ ನಮ್ಗೆ ಮನಸ್ಸಾಗಲ್ಲ, ಅಷ್ಟಪದಿ ಅಂತ ನಾವು ಅಂತೀವಿ. ಅಂದ್ರೆ ಅದಕ್ಕೊಂದು ಬೇರೆಯಾದಂತಹ ವಿಶಿಷ್ಟವಾದಂತಹ ಸ್ಥಾನವನ್ನ ಕೊಟ್ಟಿದೀವಿ. ಇದು ರಸಿಕರಿಗೂ ಕೂಡ ಪ್ರಿಯವಾಗತ್ತೆ, ಹಾಗೆಯೇ ಕೃಷ್ಣನ ಭಕ್ತರಿಗೂ ಕೂಡ ಪ್ರಿಯವಾಗತ್ತೆ. ಈ ದೃಷ್ಟಿಯಿಂದ ಇದೊಂದು ಸಮಗ್ರ ಕಾರ್ಯರೂಪ ಆದ್ರೂ ಕೂಡ ಸಾಮಾನ್ಯವಾಗಿ ಸಂಗೀತ ನೃತ್ಯ ಮಾಡ್ಬೇಕಾದ್ರೆ ಕಲಾವಿದರು ಏನ್ ಮಾಡ್ತಾರೆ ಅಂತಂದ್ರೆ, ಅದರಿಂದ ಒಂದಷ್ಟು ಭಾಗಗಳನ್ನ ಆರಿಸಿ, ಅಂದ್ರೆ ಅಷ್ಟಪದಿ ಅನ್ನುವಂತಹ 8 ಸಾಲುಗಳಿರುತ್ತಲ್ಲ, ಸಾಲುಗಳು ಅಂತಂದ್ರೆ 8 ಪದ್ಯಗಳಿರುತ್ತಲ್ಲ, ಅದರಲ್ಲಿ ಕೆಲವೊಂದು ಭಾಗಗಳನ್ನ ಆರಿಸಿ ನರ್ತನ ಮಾಡ್ತಾರೆ. ಪೂರ್ಣ ಅಷ್ಟಪದಿಯನ್ನು ಮಾಡೋದಿಲ್ಲ. ಏನು 4 ಸಾಲುಗಳದ್ದು ಒಂದು ಪದ್ಯ, 4 ಸಾಲುಗಳದ್ದು ಇನ್ನೊಂದು ಪದ್ಯ, ಅಥವಾ ಒಂದು ಹೆಚ್ಚು ಪದ್ಯ ತಗೊಂಡ್ರೆ ಹೆಚ್ಚು, ಅಷ್ಟ್ರ ಮಟ್ಟಿಗೆ ಅದರಲ್ಲಿ ಸಂಪತ್ತು ಅಡಗಿದೆ. ಸಾಹಿತ್ಯ ಸಂಪತ್ತು ತುಂಬಾ ಧಾರಾಳವಾಗಿದೆ. ನೃತ್ಯ ನಾಟಕಕ್ಕೆ ಒಂದು ಹೆಚ್ಚಾಗಿ ಒಪ್ಪುವಂತ ಕಾವ್ಯ ಆದ್ರೂ ಕೂಡ ನಾವು ಈ ತರದಲ್ಲಿ ಅದನ್ನ ಕೆಲವು ಭಾಗಗಳನ್ನಷ್ಟೇ ಆಯ್ಕೆ ಮಾಡ್ಕೊಂಡು ನರ್ತನ ಮಾಡ್ತಾ ಇದೀವಿ. ಉತ್ಕೃಷ್ಟ ಮಟ್ಟದಲ್ಲಿ ಛಂದೋ ರಚನೆ ಇದು. ನಾವು ಸಾಮಾನ್ಯವಾಗಿ ಈ ತರದ ಒಂದು ಪದ ಪ್ರಾಸಗಳು, ಆ ಒಂದು ಲಯ ಬಹುಶಃ ಯಾವುದ್ರಲ್ಲೂ ಕಾಣೋದಕ್ಕೆ ಆಗೋದಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಅಷ್ಟು ಒಂದು ಅವಿನಾಭಾವ ಸಂಬಂಧ ಉಳ್ಳಂತಹ ರಚನೆ ಇದು, ಸಾಹಿತ್ಯ ರಚನೆ. ಇದನ್ನ ಭಾರತದ ಎಲ್ಲಾ ನೃತ್ಯಗಳಲ್ಲೂ ಹಾಗೆ ರಂಗಭೂಮಿನಲ್ಲೂ ಕೂಡ ಕಾಣಬಹುದು. ಸಂಸ್ಕೃತವನ್ನ ಗೊತ್ತಿಲ್ದಿರೋರ್ಗೂ ಕೂಡ ಅದನ್ನ ಒಂದ್ಸಲ ಕೇಳೋಣ ಅಂತ ಅನ್ಸುತ್ತೆ. ಆ ತರ ಒಂದು ಆ ಸಾಹಿತ್ಯದ ಸ್ವಾದ ಇದೆ, ಮಾಧುರ್ಯ ಇದೆ. ಅದಕ್ಕೆ ತಾಸು ಶ್ಯಾಮರಾಯರು ಒಂದ್ ಮಾತು ಹೇಳ್ತಾರೆ, ಭಾಷೆ ಬರದವನು ಕೂಡ ಗೀತಗೋವಿಂದವನ್ನ ಓದಿದ್ರೆ ಭಾವಪರವಶನ ಆಗಬಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬಹುಶಃ ಗೀತಗೋವಿಂದವನ್ನ ಓದದೆ ಅಭಿನಯಿಸದೇ ಇರುವಂತಹ ಯಾವ ಕವಿಯೂ ಕಲಾವಿದನೂ ಇರ್ಲಿಕ್ಕೆ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಅದು ತುಂಬಾ ಖ್ಯಾತವಾಗಿದೆ. ಈಗಾಗಲೇ ಹೇಳಿದೆ, ಎಲ್ಲಾ ರೀತಿಯ ಸಂಗೀತ ಮತ್ತು ನೃತ್ಯ ಕಲೆ ಹಾಗೇನೆ ರಂಗಭೂಮಿನಲ್ಲೂ ಕೂಡ ಇದನ್ನ ನರ್ತಿಸ್ಕೊಂಡು ಬರ್ತಾ ಇದ್ದಾರೆ. ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ, ಪಶ್ಚಿಮ ಎಲ್ಲ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದನ್ನ ನರ್ತಿಸ್ತಾರೆ, ಹಾಡ್ತಾರೆ. ಮುಖ್ಯವಾಗಿ ಭಜನಾ ಸಂಪ್ರದಾಯದಲ್ಲೂ ಹಾಡ್ತಾರೆ, ಭಾಗವತ ಸಂಪ್ರದಾಯದಲ್ಲೂ ಹಾಡ್ತಾರೆ, ನೃತ್ಯ ಸಂಪ್ರದಾಯದಲ್ಲಿ ನರ್ತಿಸ್ತಾರೆ. ಅದು ಕೂಡ ಕೆಲವೊಂದು, ಈಗ ಓಢ್ರಮಾಗದಿ ಒಡಿಶಾ ವ್ಯಾಪ್ತಿಯ ನೃತ್ಯ ಮತ್ತು ಗೀತೆಗಳಲ್ಲಾದ್ರೆ ಏನು ಪರಂಪರೆಯಿಂದ ಬಂದಿರುವಂತಹ ರಾಗ ಮತ್ತು ತಾಳಗಳಿದೆಯೋ ಅದನ್ನೇ ಅದನ್ನ ಹಾಕಿ ಹಾಡೋದಕ್ಕೆ ಈಗಲೂ ಕೂಡ ವ್ಯವಸ್ಥೆ ಇದೆ. ಆದ್ರೆ ದಕ್ಷಿಣ ಭಾರತದಲ್ಲಿ, ಹಾಗೇನೆ ಇನ್ನೊಂದು ಪೂರ್ವ ಭಾರತದಲ್ಲಿ, ಪಶ್ಚಿಮ ಭಾರತದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಇದೇ ತರದಲ್ಲೇ ಇರಬೇಕು ಅಂತೇನಿಲ್ಲ. ಹಾಗಾಗಿ ಅವರವರದಾದಂತಹ ಸ್ವಂತ ಒಂದು ಪ್ರತ್ಯೇಕವಾಗಿರುವಂತಹ ಪದ್ಧತಿ ಏನಿದೆ, ಕಲಾ ಪದ್ಧತಿ, ಅದಕ್ಕೆ ತಕ್ಕ ಹಾಗೆ ಹಾಡುವಂತಹ ನರ್ತಿಸುವಂತಹ ವಾಡಿಕೆ ಇದೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಈಗ ಕಥಕಳಿ ಹಾಗೇನೆ ಸೋಪಾನ ಸಂಗೀತ ಕೇರಳದಲ್ಲಿ, ಅಲ್ಲಿಯೂ ಕೂಡ ಇದ್ರ ಪ್ರಭಾವ ಇದೆ. ಅಲ್ಲಿಯೂ ಅವರ ಪದ್ಧತಿಗೆ ಅನುಗುಣವಾಗಿ ಅಲ್ಲಿನ ರಾಗ ತಾಳಗಳಿಗೆ ಬದ್ಧವಾಗಿ ಅವರು ಅದನ್ನ ನರ್ತಿಸ್ತಾರೆ. ಹಾಗೇನೆ ಮೈಸೂರು ಶೈಲಿಯ ಭರತನಾಟ್ಯದಲ್ಲೂ ಕೂಡ ಅಷ್ಟಪದಿಗಳ ಅಭಿನಯಕ್ಕೆ ಒಂದು ದೊಡ್ಡದಾಗಿರುವಂತಹ ಸ್ಥಾನ ಇದೆ. ಅಷ್ಟಪದಿಗಳನ್ನ ನರ್ತಿಸದೆ ಹೋಗೋದೇ ಇಲ್ಲ, ಅಷ್ಟರ ಮಟ್ಟಿಗೆ ಅದನ್ನ ಒಂದು ಕಚೇರಿಯ ಅವಿಭಾಜ್ಯ ಅಂಗವಾಗಿ ನೋಡ್ತಾ ಬಂದಿದ್ದಾರೆ. ಸಾಮಾನ್ಯವಾಗಿ ಅಷ್ಟಪದಿ ಹಾಡೋದಕ್ಕಿಂತ ಅಥವಾ ನರ್ತಿಸೋದಕ್ಕಿಂತ ಮುಂಚೆ ಅದರ ಕಥಾ ಸಂದರ್ಭವನ್ನ ಸೂಚನೆ ಮಾಡೋ ತರದ ಒಂದು ಶ್ಲೋಕ ಇರುತ್ತೆ, ಅದನ್ನ ಸಾಮಾನ್ಯವಾಗಿ ಹಾಡುವುದು, ನರ್ತಿಸುವಂತಹದ್ದು ರೂಢಿ ಇದೆ. ಇನ್ನು ಅಷ್ಟಪದಿಯನ್ನ ನರ್ತಿಸದೇ ಇರೋದೇ ಇಲ್ಲ ಅನ್ನುವಂತಹ ಒಂದು ಪ್ರಕಾರ ಇದೆ. ಯಾವ್ದು ಹೇಳಿ ನೋಡೋಣ? ಒಡಿಸ್ಸಿ, ಕರೆಕ್ಟ್. ಅಷ್ಟಪದಿಯನ್ನೇ ಪ್ರಮುಖವಾದಂತಹ ನೃತ್ಯವಾಗಿ ಉಳ್ಳಂತಹ ಭಾರತದ ನೃತ್ಯ ಪ್ರಕಾರ ಒಡಿಸ್ಸಿ. ಈ ಹೊತ್ತಿಗೂ ಕೂಡ ಒಡಿಸ್ಸಿ ಎಲ್ಲಿಂದ ಹುಟ್ಟು ಬಂತು ಅಂತ ಹೇಳುತ್ತಲ್ಲ, ಅದು ಪೂರಿ ಜಗನ್ನಾಥ ದೇವಾಲಯದಿಂದ ಬಂದಿರುವಂತಹ ಒಂದು ಪದ್ಧತಿ ಅಂತ ಗೊತ್ತಾಗತ್ತೆ. ಈ ಹೊತ್ತಿಗೂ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಪ್ರತಿದಿನ ಸಂಜೆ ಗೀತಗೋವಿಂದವನ್ನ ಶಾಸ್ತ್ರವತ್ತಾಗಿ ಹಾಡಿ ಮಂಗಳಾರತಿ ಎತ್ತಾರೆ. ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ಆ ಕೃಷ್ಣನಿಗೆ ಪ್ರೀತಿ ಆಗೋದಿಲ್ಲ, ಜಗನ್ನಾಥನಿಗೆ ಪ್ರೀತಿ ಆಗೋದಿಲ್ಲ ಅಂತ ಹೇಳ್ತಾರೆ. 2 ಅಷ್ಟಪದಿಗಳನ್ನಾದ್ರೂ ಹಾಡಿ ಅಭಿನಯಿಸ್ಬೇಕು ಅಂತ ಮೊದಲಿತ್ತಂತೆ.
ಅದಕ್ಕೆ ತಕ್ಕದ ಹಾಗೆ ಆಗಿನ ಕಾಲದ ದೇವದಾಸಿಯರು ಅಂದ್ರೆ ಮಹರಿಗಳು ಅಂತ ಅವ್ರು ಇದನ್ನ ನಿರ್ವಹಿಸ್ತಾ ಇದ್ರು. ಇದನ್ನ ಶಾಸನಗಳಲ್ಲೂ ಕೂಡ ಬರೆದಿದ್ದಾರೆ. ಮಾಡಲ ಪಂಜಿ ಅಂತ ಒಂದು ಅಲ್ಲಿನ ಶಾಸನದ ಕ್ರಮ ಇದೆ. ಅದು ದೇವಾಲಯದ ಕಾರ್ಯನಿರ್ವಹಣೆ ಹೇಗಿರ್ಬೇಕು ಅಂತೆಲ್ಲ ವಿವರಿಸುತ್ತೆ. ಅದರಲ್ಲೂ ಕೂಡ ಅಷ್ಟಪದಿಗಳನ್ನ ಹಾಡಿ ನರ್ತಿಸ್ಬೇಕಾಗಿರುವಂತಹ ದೇವದಾಸಿಯರ ಒಂದು ಕ್ರಮಗಳನ್ನ ಹೇಳಿದ್ದಾರೆ. ಎಂಥ ಶ್ರೀಮಂತವಾಗಿರುವಂತಹ ಪರಂಪರೆ ಅಲ್ಲ. ಒಂದು ಸಾಹಿತ್ಯ ಪ್ರಕಾರ, ಒಂದು ಕಾವ್ಯವನ್ನ ಗಮನಿಸ್ಕೊಂಡು ಇಡೀ ದೇವಸ್ಥಾನ ಪದ್ಧತಿಯೇ ಅದನ್ನ ಕೊಂಡಾಡ್ಬೇಕು ಅಂತಂದ್ರೆ ನಮ್ಮ ದೇವಸ್ಥಾನ ಪದ್ಧತಿಗಳಲ್ಲಿ ಎಷ್ಟೊಂದು ಬಲ ಇದೆ ಅಲ್ವಾ, ಎಷ್ಟೊಂದು ಜೀವನ ಪ್ರೀತಿ ಇದೆ, ಎಷ್ಟೊಂದು ಸಾಂಸ್ಕೃತಿಕವಾಗಿರುವಂತಹ ಒಂದು ಸಂಪ್ರದಾಯಗಳನ್ನ ಪಾಲಿಸ್ಕೊಂಡು ಬರ್ಬೇಕು ಅನ್ನುವಂತಹ ಒಂದು ಸದುದ್ದೇಶ ಇದೆ. ನಮ್ಮ ಸಂಸ್ಕೃತಿಗೆ ನಾವು ಹೆಮ್ಮೆ ಪಡಬೇಕು ಅಲ್ವಾ ಮಕ್ಕಳೇ. ಇದನ್ನ ಯಾವತ್ತೂ ಕೂಡ ಗಮನಿಸ್ಕೊಳ್ಬೇಕು. ನಮ್ಮ ದೇವಸ್ಥಾನ ಸಂಪ್ರದಾಯಗಳು ನಮ್ಮ ಎಲ್ಲ ಸಾಹಿತ್ಯ ಪರಂಪರೆಗಳಿಗೆ, ಸಾಂಸ್ಕೃತಿಕವಾದಂತಹ ಸಂಪ್ರದಾಯಗಳಿಗೆ ಒಂದು ಅಸಾಮಾನ್ಯವಾದಂತಹ ಬೆಂಬಲವನ್ನು ಕೊಟ್ಟಿದೆ. ಯಾಕೆ ದೇವದಾಸಿಯರು ಕರ್ನಾಟಕದಲ್ಲಿರ್ಲಿಲ್ವಾ? ಅವ್ರಿಗೂ ಕೂಡ ನಮ್ಮ ಇಡೀ ದೇವಸ್ಥಾನ ಪರಂಪರೆ ಪೋಷಣೆ ಆಗಿಬಿಡ್ತಿದೆ. ಅಷ್ಟೇ ಯಾಕೆ ಈ ಹೊತ್ತಿಗೆ ಯಕ್ಷಗಾನವೂ ಕೂಡ ಮೇಳಗಳು ಅಂತ ಬರುತ್ತಲ್ಲ, ಎಲ್ಲದೂ ಕೂಡ ದೇವಸ್ಥಾನಗಳ ಪೋಷಣೆಯಲ್ಲೇ ಅದು ನಡೀತಾ ಇರುವಂತದ್ದು. ಹೀಗೆ ವೈಷ್ಣವ ಕ್ಷೇತ್ರಗಳಲ್ಲೂ ಕೂಡ, ವೈಷ್ಣವ ಕ್ಷೇತ್ರದ ದೇವಸ್ಥಾನಗಳಲ್ಲೂ ಕೂಡ ರಾಧಾ ಮಾಧವ ವಿವಾಹ ಉತ್ಸವ ಅಂತ ಹೇಳಿ ಸಾಮಾನ್ಯವಾಗಿ ಮಾರ್ಗಶೀರ್ಷ ಮಾಸದಲ್ಲಿ ಮಾಡ್ತಾರೆ. ಅಂಥ ವಿವಾಹ ಉತ್ಸವಗಳಲ್ಲೂ ಕೂಡ ಅಷ್ಟಪದಿಗಳಿಗೆ ಮುಖ್ಯವಾಗಿರುವಂತಹ ಸ್ಥಾನ ಇರೋದನ್ನ ಗಮನಿಸಬಹುದು. ಈ ಅಷ್ಟಪದಿಗಳನ್ನ ರಚಿಸೋದಕ್ಕೆ ಜಯದೇವನಿಗೆ ಪ್ರೇರಣೆ ಆದದ್ದು ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುವಂತಹ ಒಂದು ರಾಧಾಕೃಷ್ಣರ ಪ್ರಸಂಗ ಅನ್ನುವಂಥ ಒಂದು ಮಾತಿದೆ. ಈ ಗೀತಗೋವಿಂದ ರಾಧಾಕೃಷ್ಣರ ವಿಪ್ರಲಂಭ ಶೃಂಗಾರದಿಂದ ಸಂಭೋಗ ಶೃಂಗಾರದ ಒಂದು ಜರ್ನಿಯನ್ನು ಹೇಳುತ್ತೆ, ಪಯಣವನ್ನು ಹೇಳುತ್ತೆ. ನಾನು ಈಗಾಗಲೇ ಹೇಳಿದೆ, ಮಾನವನ ಬದುಕು ಅನ್ನೋದೇ ವಿಪ್ರಲಂಭದಿಂದ ಸಂಭೋಗ ಶೃಂಗಾರದವರೆಗಿನ ಒಂದು ಪಯಣ. ಅದಕ್ಕೋಸ್ಕರ ಹಾತೊರೆಯೋದು. ಒಂದು ವಸ್ತುವನ್ನ ನಾವು ಪಡಿಬೇಕು ಅಂತಂದ್ರೆ ಎಷ್ಟು ಕಷ್ಟ ಪಡ್ತೀವಿ. ಒಂದು ಉದ್ಯೋಗವನ್ನು ಪಡಿಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ತೀವಿ. ಅಥವಾ ಒಂದು ಮನ ಮೆಚ್ಚಿದಂತಹ ಒಂದು ವ್ಯಕ್ತಿಯನ್ನ ಪಡಿಬೇಕು ಅಂತಂದ್ರೆ ಯಾವ್ಯಾವ ದಾರಿಗಳನ್ನ, ಯಾವ್ಯಾವ ಥರದನ್ನೆಲ್ಲ ಕಷ್ಟ ಪಡ್ತೀವಿ. ಆ ಜರ್ನಿಯನ್ನೇ ವಿಪ್ರಲಂಭದಿಂದ ಸಂಭೋಗ ಶೃಂಗಾರ ಅಂತ ನಾವು ಒಂದು ಸ್ಥೂಲವಾಗಿ ಹೇಳ್ಬೋದು. ಅಂದ್ರೆ ನಾವು ಇಷ್ಟಪಟ್ಟಂತಹ ವ್ಯಕ್ತಿ ಆಗಿರ್ಲಿ, ವಸ್ತುವಾಗಿರ್ಲಿ, ಅದನ್ನ ಪಡೆಯುವ ಹಂತದಲ್ಲಿ ಒದಗುವಂತಹ ಮಾನವ ಜೀವನದ ಅವಸ್ಥೆಗಳು ಅಲ್ವಾ, ಅದೆಲ್ಲೋ ದೂರ ಇದೆ. ಅದ್ ಹೇಗಿರ್ಬೋದು, ಯಾವ ತರ ಇರ್ಬೋದು ಅನ್ನುವಂಥದ್ದು. ಅದಕ್ಕೋಸ್ಕರ ನಾವು ತಯಾರಾಗುವಂಥದ್ದು, ಅದಾದ್ಮೇಲೆ ಅದನ್ನ ಹುಡ್ಕೊಂಡು ಹೋಗುವಂಥದ್ದು. ಅಯ್ಯೋ ಅದ್ ಸಿಗ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಬೇಸರ ಮಾಡುವಂಥದ್ದು. ಅಯ್ಯೋ ಅದ್ ಯಾರಿಗಾದ್ರೂ ಕೂಡ ಲಭ್ಯ ಆಯ್ತಾ, ನನಗ್ ಸಿಗದೆ ಹೋಯ್ತಾ ಅಂತ ಶಂಕಿತರಾಗುವಂಥದ್ದು. ಸರಿ, ಅದೇನೋ ಸಿಕ್ತು ಅಂತ ಅನ್ಬೇಕಾದ್ರೆ ಅದ್ರ ಕಡೆಗೆ ಅಯ್ಯೋ ನನಗ್ ಮೊದ್ಲೇ ಯಾಕೆ ಸಿಗ್ಲಿಲ್ಲ ಅಂತ ಕೋಪಗೊಳ್ಳುವಂಥದ್ದು. ಅದಾದ್ಮೇಲೆ ಅಯ್ಯೋ ನನ್ ಕೈಯಿಂದ ಬಂದಿರುವಂತನ್ನ ನಾನು ಕಳ್ಕೊಂಡ್ಬಿಟ್ನಾ, ನಂದೇ ತಪ್ಪಾಗಿ ಹೋಯ್ತಾ, ಅದ್ರದ್ದೇನು ತಪ್ಪಿರ್ಲಿಲ್ವಾ ಅಂತ ಪಶ್ಚಾತ್ತಾಪ ಪಡೋದು. ಕೊನೆಗೆ ಅದನ್ನ ಓಲೈಸಿ ಸಂತೈಸಿ ನಮ್ದಾಗಿಸ್ಕೊಳ್ಳೋದು. ನೋಡಿ, ಮಾನವ ಜೀವನದ ಅವಸ್ಥೆ ಅಷ್ಟನಾಯಕಿಯರಲ್ಲಿ ಇದೆ ಅಲ್ವಾ. ಮನೆಯಲ್ಲಿ ಕೂತ್ಕೊಂಡು ನಾನು ಈಗ ಹೇಳಿರುವಂತದ್ದಕ್ಕೆ ಯಾವ ಯಾವ ನಾಯಕಿಯರಿದ್ದಾರೆ ಅಂತ ಪಟ್ಟಿ ಮಾಡಿ. ಇದು ನಿಮ್ಗೆ ಹೋಮ್ ವರ್ಕ್ ಆಯ್ತಾ? ಇರ್ಲಿ. ಒಟ್ನಲ್ಲಿ ಗೀತಗೋವಿಂದ ರಾಧಾಕೃಷ್ಣರ ವಿಪ್ರಲಂಭ ಶೃಂಗಾರದಿಂದ ಸಂಭೋಗ ಶೃಂಗಾರದವರೆಗಿನ ಒಂದು ಪ್ರಯಾಣವನ್ನು ಹೊಂದಿದೆ. ಸರಿ, ನಾಯಕ ಯಾರು, ನಾಯಕಿ ಯಾರು? ನಾಯಕ ಕೃಷ್ಣ ಗೊತ್ತಿದೆ ಅಲ್ವಾ. ನಾಯಕಿಯನ್ನ ನಾವು ರಾಧೆ ಅಂತ ಇಲ್ಲಿ ಗುರ್ಸ್ಕೊಂಡಿದ್ದೇವೆ. ಈ ನಾಯಿಕೆ ಪರಕೀಯ ನಾಯಿಕೆ. ನೀವು ಸಾಮಾನ್ಯವಾಗಿ ಸ್ವೀಯ ಅಲ್ಲ ಅವಳು, ಯಾಕೆಂದ್ರೆ ಮದುವೆ ಆಗಿಲ್ಲ ಅಲ್ವಾ. ಸಾಮಾನ್ಯಳಂತೂ ಖಂಡಿತವಾಗ್ಲೂ ಅಲ್ಲ. ಮತ್ತಿನ್ಯಾರಾಗಕ್ ಸಾಧ್ಯ? ಪರಕೀಯ. ಆಕೆಗೆ ಒಂದು ಸಂಸಾರ ಇದೆ, ಆದ್ರೆ ಕೃಷ್ಣನನ್ನ ಬಯಸಿ ಬಂದಿರುವಂಥವಳು. ಸಮಾಜದ ನಿಂದನೆ ತಾಳ್ಕೊಂಡು ಅದನ್ನ ಧೈರ್ಯದಿಂದ ಎದುರಿಸಿ ನಿಂತಿರುವಂಥವಳು. ಹಾಗಾಗಿ ಅಲೌಕಿಕವಾದಂತಹ ಪರಕೀಯ ನಾಯಕೆ, ಸಾಮಾನ್ಯವಾಗಿರುವಂತಹ ಸರ್ವೇ ಸಾಮಾನ್ಯ ಪರಕೀಯ ನಾಯಕೆ ಅಲ್ಲ, ಅಲೌಕಿಕವಾದಂತಹ ಪರಕೀಯ ನಾಯಕಿ. ಅದು ಕೂಡ ಪರೋಢ ಪರಕೀಯ ನಾಯಕಿ ಅಂತ ನಮಗ್ ಗೊತ್ತಾಗತ್ತೆ. ಈಗಾಗಲೇ ಗೊತ್ತು, ಕಾವ್ಯದ ನಾಯಕ ಕೃಷ್ಣ. ಅವನು ವಂಚಿಸಿಯೂ ಹೋಗ್ತಾನೆ, ಹಾಗೆ ಅನುಕೂಲನಾಗಿಯೂ ನಡ್ಕೊಳ್ತಾನೆ. ಎಲ್ಲಾ ತರದ ನಾಯಕನ ಪ್ರವೃತ್ತಿಯು ಆತನೊಳಗೆ ಇದೆ. ಆತ ಸಾಮಾನ್ಯದವನಲ್ವಲ್ಲ, ಜಗನ್ಮೋಹನ ಅವನು. ಹಾಗಾಗಿ ಕೃಷ್ಣನನ್ನ ನಾವು ಯಾವುದೇ ನಾಯಕರಲ್ಲೂ ತಂದು ಕೂರಿಸಬಹುದು. ನಾವು ಸಾಮಾನ್ಯವಾಗಿ ಧೀರ ಲಲಿತಾ ಅಂತ ಹೇಳ್ಬಿಟ್ಟು ಅಲ್ಲಿ ಕೂರಿಸ್ತೀವಿ. ಅವನು ಧೀರ ಉದಾತ್ತನಾದದ್ದು, ಧೀರೋದ್ಧಾತ್ತನಾದದ್ದು, ಧೀರ ಶಾಂತನಾದಂತಹ ಎಷ್ಟೋ ಪ್ರಸಂಗಗಳನ್ನು ಕೂಡ ಕಾಣ್ಬೋದು. ಹಾಗಾಗಿ ಕೃಷ್ಣನಲ್ಲಿ ಎಲ್ಲಾ ನಾಯಕರು ಬಂದು ಹೋಗ್ತಾರೆ. ಬಹುಶಃ ಎಲ್ಲಾ ನಾಯಕರು ಬಂದು ಹೋಗುವಂತ ಜಗದ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಕೃಷ್ಣ ಮಾತ್ರನೇ. ಹಾಗಾಗಿ ಕೃಷ್ಣ ಈ ಹೊತ್ತಿಗೂ ಕೂಡ ನಮ್ಮ ಎಲ್ಲಾ ಸಂಗೀತ ನರ್ತನ ಪರಂಪರೆಗಳಿಗೆ ಆಧಾರ ಸ್ಥಳ ಆಗಿದ್ದಾನೆ. ಅವನು ಆಧಾರ.
ಅವನು ಇಲ್ದಿದ್ರೆ ನಮ್ಗೆ ನೃತ್ಯ ಮಾಡಕ್ಕೂ ಆಗಲ್ಲ, ಹಾಡು ಹೇಳಕ್ಕೂ ಆಗಲ್ಲ. ಅಷ್ಟರ ಮಟ್ಟಿಗೆ ಅವನು ಇಡೀ ಸಂಗೀತ ಪರಂಪರೆಯನ್ನ, ಇಡೀ ಭಾರತವನ್ನ ತುಂಬಿದ್ದಾನೆ. ಬಹುಶಃ ಭಾರತದ ಎಲ್ಲ ನರ್ತನ ಪದ್ಧತಿಗಳಲ್ಲೂ ಆತನಿಲ್ಲದೆ, ರಾಮಕೃಷ್ಣ ಇಲ್ಲದೇನೆ ಡ್ಯಾನ್ಸ್ ಆಗಲ್ಲ, ಮ್ಯೂಸಿಕ್ ಆಗಲ್ಲ ಅಲ್ವಾ. ಅಷ್ಟರ ಮಟ್ಟಿಗೆ ಅವರು ನಮ್ಮ ಅವಿನಾಭಾವ, ಬದುಕಿನ ಅವಿನಾಭಾವ ಒಂದು ವ್ಯಕ್ತಿಗಳು, ಪರಮ ಪುರುಷರು. ಇಲ್ಲಿ ಕೃಷ್ಣನ ಶುದ್ಧ ಶೃಂಗಾರ ಪ್ರಣಯವನ್ನ ನಾವು ವಸ್ತುವಾಗಿ ಗೀತಗೋವಿಂದದಲ್ಲಿ ಕಾಣಬಹುದು. ಗೀತಗೋವಿಂದದಲ್ಲಿ ಪ್ರೋಷಿತ ಪತಿಕೆ ಅಂದ್ರೆ ಏನು? ಪ್ರೋಷಿತ ಭರತೃಕ ಅಂತಲೂ ಕೂಡ ನಾವು ಅವಳನ್ನ ಕರಿತೀವಿ. ಅಂದ್ರೆ ಗಂಡದು ಎಲ್ಲಿ ಯಾವುದೋ ಒಂದು ಊರಿಗೆ ಹೋದ್ಮೇಲೆ ಅವನಿಗೋಸ್ಕರ ತಪ್ಪಿಸುವವಳು, ಕಾಯುವವಳು, ಅವಳು ಪ್ರೋಷಿತ ಪತಿಕೆ. ಅವಳ ನಾಯಿಕ ಲಕ್ಷಣ ಒಂದು ಬಿಟ್ಟು ಉಳಿದ ಎಲ್ಲಾ ವಿಧದ ನಾಯಕಿಯರು ಇಲ್ಲಿ ರಾಧೆಯಲ್ಲಿ ಬಂದು ನೆಲೆಸ್ತಾರೆ. ಹಾಗೆ ನಾಯಕಾಭಾವವನ್ನು ಕಾಣಬಹುದು. ಅದನ್ನು ನಾನೀಗ ಹೇಳ್ತೇನೆ. ರಾಧೆ, ಕೃಷ್ಣ, ಸಖಿಯ ಪಾತ್ರ, ಮೂರು ಪಾತ್ರ ಪ್ರಧಾನವಾಗಿರುವಂಥದ್ದು. ತುಂಬಾ ಸರಳವಾಗಿರುವಂತಹ ಒಂದು ಪಾತ್ರಗಳವೆಲ್ಲವೂ ಕೂಡ ಮಧುಮಾಸ, ಯಮುನಾ ತೀರ, ಗೋಪಿಕೆಯರು, ಬೃಂದಾವನ, ಶೃಂಗಾರ, ರಸಿಕತೆ, ಪ್ರೀತಿ, ನಂಬಿಕೆ, ಭಕ್ತಿ, ಎಲ್ಲಾ ತರದ ಒಂದು ಸಂಯೋಜನೆ ಇರುವಂತಹ ಕಥಾವಸ್ತು ಈ ಗೀತಗೋವಿಂದದ್ದು. ಗೀತಗೋವಿಂದದಲ್ಲಿ ಒಟ್ಟು 24 ಅಷ್ಟಪದಿ ಇದೆ. ಇದು ಹೇಳದ್ನಲ್ಲ, 24 ಅಷ್ಟಪದಿಗಳು 8 ಪಾದಗಳನ್ನು ಅಂದ್ರೆ 8 ಪಾದಗಳನ್ನ ಉಳ್ಳಂತಹ 4 ಪದ್ಯ ಇರುತ್ತೆ. ಸಾಮಾನ್ಯ 4 ಸಾಲುಗಳಲ್ಲಿ ಉಳ್ಳಂತಹ ಒಂದು ಪದ್ಯ, ಇದು 8 ಇರುತ್ತೆ. ಈ ತರ ಇರುವಂತಹ ಅಷ್ಟಪದಿಗಳಿರುತ್ತೆ. ಪ್ರಲಯ ಪಯೋಧಿಜಲೆ ಒಂದು ಬಿಟ್ಟು, ಮೊದಲನೇದು ಬಿಟ್ಟು, ಇದ್ರ ಮಧ್ಯೆ ಒಟ್ಟು 94 ಸಂಯೋಜನಾ ಶ್ಲೋಕಗಳಿದೆ. ಇದನ್ನೆಲ್ಲವನ್ನ ಸೇರಿಸಿ 12 ಸರ್ಗಗಳಾಗಿ ವಿಭಾಗ, ಚಾಪ್ಟರ್ ಅಂತ ಅಂತೀವಲ್ಲ, ಆ ತರ ಒಂದು 12 ಸರ್ಗಗಳಾಗಿ ವಿಂಗಡಿಸಿ, ಆ ಒಂದೊಂದು ಸರ್ಗಕ್ಕೂ ಕೂಡ ಕೃಷ್ಣನ ಒಂದು ಲೀಲಾ ವಿನೋದಗಳ ಹೆಸರನ್ನು ಕೊಟ್ಟಿದ್ದಾರೆ. ಅದನ್ನ ತಿಳ್ಕೊಳ್ಳೋಣ ಅಲ್ವಾ. ಮೊದಲನೇದು ಸಾಮೋದ ದಾಮೋದರ, ಎರಡನೇದು ಅಕ್ಲೇಶ ಕೇಶವ, ಮುಗ್ಧ ಮಧುಸೂದನ, ಸ್ನಿಗ್ಧ ಮಧುಸೂದನ, ಸಾಕಾಂಕ್ಷ ಪುಂಡರೀಕಾಕ್ಷ, ದೃಷ್ಟ ವೈಕುಂಠ ಅಥವಾ ಧನ್ಯ ವೈಕುಂಠ ಅಂತಲೂ ಕರೀತಾರೆ ಕೆಲವರು, ನಾಗರ ನಾರಾಯಣ, ವಿಲಕ್ಷ್ಯ ಲಕ್ಷ್ಮೀಪತಿ, ಮುಗ್ಧ ಮುಕುಂದ, ಚತುರ ಚತುರ್ಭುಜ, ಸಾನಂದ ದಾಮೋದರ, ಸುಪ್ರೀತ ಪಿತಾಂಬರ ಅಂತ ಇಷ್ಟು ಸರ್ಗಗಳು, ಒಟ್ಟು 12 ಸರ್ಗಗಳು ಇದೆ. ಈ 12 ಸರ್ಗಗಳಲ್ಲಿರುವಂತಹ ಅಷ್ಟಪದಿಗಳು ಯಾವುದು, ಅದರ ವಿಷಯ ವಸ್ತು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೇನೆ ನಾಯಕ ತಿಳ್ಕೊಂಡು ಹೋಗೋಣ. ಮುಂದಿನ ತರಗತಿನಲ್ಲಿ ಇದಕ್ಕಿಂತ ಜಾಸ್ತಿ ಇದೆ, ಅದಕ್ಕಿಂತಲೂ ಕೂಡ ಇನ್ನೊಂದು ತರಗತಿನಲ್ಲಿ ಇನ್ನೊಂದಷ್ಟು ಪಾಠ ಇದೆ, ಅಷ್ಟಿದೆ ವಿಷಯ ತಿಳ್ಕೊಳಕ್ಕೆ. ಸಾಮೋದರ ದಾಮೋದರ 1ನೇ ಅಷ್ಟಪದಿನಲ್ಲಿ ನಾವು ಪ್ರಲಯ ಪಯೋಧಿ ಜಲೆ, ನೀವು ಅದನ್ನು ಕೇಳಿರ್ಬೋದು, ದಶಾವತಾರವನ್ನ ಸೂಚಿಸುವಂತಹ ಪದ್ಯಗಳು, 11 ಪದ್ಯಗಳಿರುವಂತಹ ಸಾಲು. 2ನೇದು ಶ್ರಿತಕಮಲಾಕುಚ ಮಂಡಲ, ಇದರಲ್ಲಿ ವನಮಾಲಿಯಾದಂತಹ ಮುಕುಂದನ ಕುರಿತಂತಹ ವರ್ಣನೆ ಇದೆ. 3ನೇದರಲ್ಲಿ ಲಲಿತಾ ಲವಂಗ ಲತಾ ಪರಿಶೀಲನ, ಇದನ್ನು ಕೂಡ ನಾವು ನೃತ್ಯಗಳೆಲ್ಲ ಬಳಸ್ತೀವಿ. ಸಾಮಾನ್ಯವಾಗಿ ಹೆಸರು ಕೇಳಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಯಾವುದು ಅಂತ ಹೇಳಿ. ಅದರಲ್ಲಿ ವಸಂತ ಋತುವಿನ ವರ್ಣನೆ ಇದೆ. 4ನೇದರಲ್ಲಿ ಚಂದನ ಚರ್ಚಿತ ನೀಲಕಳೇವರ, ಅದು ಗೋಪಿ ಜನರ ಮಧ್ಯದಲ್ಲಿರುವಂತಹ ಕೃಷ್ಣನ ಒಂದು ಸೌಂದರ್ಯಾತಿಶಯ ಹೇಗಿದೆ ಅನ್ನೋದನ್ನ ಪಾಪ ಸಖಿ ಹೋಗ್ಬಿಟ್ಟು ರಾಧೆಗೆ ಹೇಳ್ಬಿಡ್ತಾಳೆ. ಬೇಕಿತ್ತ ಇದೆಲ್ಲ ಅಲ್ವಾ ಅಂತ ಅನ್ಸುತ್ತಲ್ವಾ. ಸರಿ ಇರ್ಲಿ, ರಾಧೆಗೆ ಹೋಗಿ ಹೇಳ್ತಾಳೆ. ಇದರಲ್ಲೇ ಶುರುವಾಗೋದು ನೋಡಿ ಕತೆ. ರಾಧೆಗೆ ಹೇಳ್ತಾಳೆ. ಅಲ್ಲಿಂದ ರಾಧೆ ಅಯ್ಯೋಯ್ಯೋ ಅವನು ಇನ್ನೊಬ್ಬರ ಜೊತೆಗೆ ಕೂಡ್ಕೊಂಡು ಇಷ್ಟೆಲ್ಲಾ ಮಾಡ್ತಿದಾನಲ್ಲ ಅಂತ ಹೇಳಿ ದುಃಖಿತಳಾಗ್ತಾಳೆ, ವಿಪ್ರಲಬ್ಧೆ ಆಗ್ತಾಳೆ, ವಂಚನೆ ನನಗಾಯ್ತು ಅಂತ ಅನ್ಕೋತಾಳೆ. ಈ ತರ ಅನ್ಯರ ಸಂಭೋಗದಿಂದ ದುಃಖಿತಳಾಗುವಂಥವಳನ್ನ ನಾವಿಲ್ಲಿ ಕಾಣ್ತೀವಿ. ವಿಭ್ರಲಬ್ಧೆಯ ಒಂದು ವಿಧ ಅನ್ಯ ಸಂಭೋಗ ದುಃಖಿತ ಅನ್ನುವಂಥದ್ದು. ಅದು ಇಲ್ಲಿನ ರಾಧೆಯ ನಾಯಕಿಯ ಹೆಸರು. ಆಯ್ತಾ. ಇದಾದ್ಮೇಲೆ ಅಕ್ಲೇಶ ಕೇಶವ ಅಂತ 2ನೇ ಸರ್ಗ ಶುರುವಾಗುತ್ತೆ. ಅದರಲ್ಲಿ 5ನೇ ಅಂದ್ರೆ 4 ಆಯ್ತಲ್ವ ಈಗ ಚಂದನ ಚರ್ಚಿತ, ಈಗ 5ನೇ ಇದು ಅಷ್ಟಪದಿ. ಅದು ಸಂಚರ ದಧರ ಸುಧಾ. ಅದ್ರಲ್ಲಿ ಏನ್ ಮಾಡ್ತಾಳೆ ಅಂತಂದ್ರೆ ತನ್ನ ಬೇಸರ, ಬೇಗುದಿ, ಅಳಲು ಎಲ್ಲ ತೋಡ್ಕೊಂಡು ಸಖಿಗೆ ರಾಧೆ ಏನ್ ಮಾಡ್ತಾಳೆ, ಕೃಷ್ಣನ ಹಿಂದಿನ ನೆನಪನ್ನ ಮಾಡ್ಕೊಳ್ತಾಳೆ. ಅವಳು ಹಾಗಿದ್ದ ಹೀಗಿದ್ದ ಅನ್ನೋದ್ರದಲ್ಲೆಲ್ಲ ಮಾಡ್ಕೋತಾಳೆ. ಅದರ ಮುಂದಿನ ಇದರಲ್ಲಿ 6ನೇದರಲ್ಲಿ ನಿಭೃತ ನಿಕುಂಜದಲ್ಲಿ ಕೃಷ್ಣನನ್ನ ಕರೆತಾ ನೀನ್ ಹೋಗು ಅಂತ ಸಖಿನಲ್ಲಿ ಕೇಳ್ಕೊಳ್ತಾಳೆ. ಸಖಿಯನ್ನ ದೂತಿ ತರ ಆಡ್ತಾಳೆ. ನೆನ್ನೆ ಕೂಡ ದೂತಿ ವಿಷಯ ಹೇಳಿದ್ದಲ್ಲ, ದೂತಿಯಲ್ಲಿ ಸಖಿಯು ಕೂಡ ಒಬ್ಳು. ಸೊ ಇಲ್ಲಿ ಅವಳ ಅಭಿಸಾರಿಕೆ ಅಥವಾ ತರ ಹೋಗಲ್ಲ, ಆದ್ರೆ ಸಖಿಯನ್ನ ಅಟ್ಟುವ ಕಾರಣ, ಮೆಸೆಂಜರ್ ತರ ಕಳಿಸೋ ಕಾರಣ ದೌತ್ಯ ಅನ್ನೋದು ಇಲ್ಲಿ ಪ್ರಥಮವಾಗಿ ಕಂಡು ಬರುತ್ತೆ. ಇದಾದ್ಮೇಲೆ ಮುಗ್ಧ ಮಧುಸೂದನ 3ನೇ ಸರ್ಗ.
7ನೇ ಅಷ್ಟಪದಿ ಚಲಿತಾ ವಿಲೋಕ್ಯ ಅನ್ನೋದು. ಇಲ್ಲಿ ಸಖಿ ಏನ್ ಮಾಡ್ತಾಳೆ, ರಾಧೆಯ ಸಂದೇಶವನ್ನ ಮುಟ್ಟಿಸಿದ್ರು ಕೂಡ ಈ ಗೋಪಿ ಜನರ ಮಧ್ಯೆ ಆ ಪ್ರಣಯ ಕೇಳಿಯಲ್ಲಿ ಮಗ್ನನಾಗಿದ್ದಂತಹ ಶ್ರೀಕೃಷ್ಣ ಅವನಿಗೆ ಹೋಗೋದಕ್ ಮನಸ್ಸಾಗದೆ ರಾಧೆಯೇ ಇಲ್ಲಿಗೆ ಬಾ ಅಂತ ಅಂತಾನೆ. ಅಲ್ಲಿಗೆ ರಾಧೆ ಬರ್ತಾಳೆ, ಬಂದ್ರೆ ಕೃಷ್ಣ ಉಪೇಕ್ಷೆ ಮಾಡ್ತಾನೆ ಅನ್ನುವ ಥರದಲ್ಲಿ ರಾಧೆ ಆ ತರದ ಭಾವವನ್ನ ತಾಳ್ತಾಳೆ. ರಾಧೆ ವಾಪಸ್ ಹೊರಟೋಗ್ತಾಳೆ. ಹೊರಟು ಹೋದ ಮೇಲೆ ಕೃಷ್ಣ ಪಶ್ಚಾತ್ತಾಪದಿಂದ ನೊಂದು ಬೆಂದು ಬಸವಳಿಗೆ ಹೋಗ್ತಾನೆ. ಇಲ್ಲಿ ಅವನು ವಿರಹಿ ನಾಯಕನಾಗಿ ಬದಲಾಗ್ತಾನೆ. ಅಷ್ಟರೊಳಗೂ ಕೂಡ ಖುಷಿಯಾಗಿದ್ದ, ಈಗ ನೋಡಿದ್ರೆ ವಿರಹಿ ನಾಯಕನಾಗಿ ಬದಲಾಗ್ತಾನೆ. ಈ ತರ ಮಾತಾಡದೇನೆ ಎದ್ದು ಹೋಗಿದ್ದಾಳಲ್ವ ನಾಯಕಿ, ಇವಳು ಯಾರು ಅಂತ ಕೇಳಿದ್ರೆ ಒಂದರ್ಥದಲ್ಲಿ ಖಂಡಿತೆಯೇ, ಆದ್ರೆ ಮಾತಾಡದೆ ಎದ್ದು ಹೋಗಿದ್ದಾಳೆ, ಮೌನವನ್ನ ಆಶ್ರಯಿಸ್ಕೊಂಡಿದ್ದಾಳೆ. ನಾಯಕನ ತಪ್ಪಿಗೆ ಕೋಪವನ್ನ ಇಟ್ಕೊಂಡಿದ್ರು ಕೂಡ ಬೈಯಕ್ ಹೋಗ್ಲಿಲ್ಲ, ಮೌನವನ್ನ ಆಶ್ರಯಿಸ್ಕೊಂಡಿದ್ದಾಳೆ. ಇವಳನ್ನ ಮಾನವತಿ ಅಂತ ಕರೀತಾರೆ. ಆಯ್ತಾ, ಮಾನವತಿ ನಾಯಕಿ ಅಂತ, ಖಂಡಿತ ನಾಯಕಿಯ ಒಂದು ಕೆಟಗರಿನಲ್ಲಿ ಬರುವಂಥವಳು. ಇದಲ್ಲದೇನೆ ಧೀರ 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 ಇದನ್ನೆಲ್ಲ ನಾನು ಮೊದಲು ಕೂಡ ನಿಮ್ಗೆ ಹೇಳಿದ್ದೆ. ಅದನ್ನ ನಂತರದಲ್ಲೂ ಕೂಡ ನಾವು ಕಾಣ್ಬೋದು. ಇದಾದ್ಮೇಲೆ ಬರುವಂತಹ ಸರ್ಗ ಸ್ನಿಗ್ಧ ಮಧುಸೂದನ. ಈ ಸರ್ಗದಲ್ಲಿ 8ನೇ ಅಷ್ಟಪದಿ ಇದೆ. ನಿಂದತಿ ಚಂದನ ಮಿಂದು ಕಿರಣ, ಗೊತ್ತಿದೆ ಅಲ್ವಾ? ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಸಖಿ ಯಮುನಾ ತೀರದ ಲತಾಕುಂಜಕ್ ಬಂದು ರಾಧೆಯ ವಿರಹಾತಿಶಯವನ್ನ ಕೃಷ್ಣನಿಗೆ ಏನು ವರ್ಣಿಸ್ತಾಳೆ. ಅಯ್ಯೋ ನೀನ್ ಹೀಗ್ ಮಾಡಿದ್ಯಲ್ಲ, ಅವಳು ಹೇಗಿದ್ದಾಳೆ ಗೊತ್ತಾ ಅನ್ನೋ ತರದಲ್ಲಿ ವರ್ಣಿಸ್ತಾಳೆ. ಆ ವರ್ಣನಲ್ಲಿ ಬರುವಂತಹ ರಾಧೆ ಏನಾಗಿರ್ತಾಳೆ ನಾಯಕಿ ಅಂತಂದ್ರೆ ವಿರಹೋತ್ಕಂಠಿತೆ. ಅವಳು ವಿರಹೋತ್ಕಂಠಿತೆಯಲ್ಲಿರುವಂತಹ ನಾಯಕಿಯನ್ನ ಸಖಿ ವರ್ಣಿಸುವಂಥದ್ದು. ಇದಾದ್ಮೇಲೆ 9ನೇ ಅಷ್ಟಪದಿ ಸ್ತನ ವಿನಿಹಿತ ಮಪಿ ಹಾರ ಮಂದಾರಂ ಅನ್ನೋ ಉತ್ತರದಲ್ಲಿ ಬರುತ್ತೆ. ಅದು 8ನೇ ಅಷ್ಟಪದಿನಲ್ಲಿ ಏನು ವಿರಹೋತ್ಕಂಠಿತೆಯ ಭಾವ ಐತೋ ಅದೇ ವಸ್ತುವನ್ನು ಇಟ್ಕೊಂಡೇ ಮುಂದುವರಿಯುತ್ತೆ. ಇದಾದ್ಮೇಲೆ ಬರುವಂಥದ್ದು ಸರ್ಗ ಸಾಕಾಂಕ್ಷ ಪುಂಡರೀಕಾಕ್ಷ. ಇದು 10ನೇ ಅಷ್ಟಪದಿಯನ್ನ ಹೊಂದಿದೆ. ವಹತಿ ಮಲಯ ಸಮೀರೆ, ಮಲಯ ಸಮೀರೆ ಮಾಡ್ತಿರಲ್ವ ನೀವು, ಅದೇ ಕೃಷ್ಣನ ಕೋರಿಕೆ ಮೇರೆಗೆ ಕೃಷ್ಣನಿಂದ ವಾಪಸ್ ಬಂದಂತಹ ಎಲ್ಲಿಗೆ ರಾಧೆ ಹತ್ರ ಬಂದಿರುವಂತಹ ಸಖಿ ಕೃಷ್ಣನ ಬೇಗುದಿ, ಆ ವಿಲಾಪ, ಅವನ ವಿರಹ ಎಲ್ಲದನ್ನ ರಾಧೆಗೆ ಹೇಳ್ತಾಳೆ. ನೀನ್ ಎದ್ಕೊಂಡು ಹೋಗಿದ್ಯಲ್ಲ, ಕೃಷ್ಣನ ಪರಿಸ್ಥಿತಿ ನೋಡ್ಬೇಕಿತ್ತು ಅಂತ. ಪಾಪ ಒಳ್ಳೆ ಮೆಸೆಂಜರ್ ಮಾತ್ರ, ಅವಳಿಂದಲೇ ಶುರುವಾಗಿದ್ದಲ್ವ ವಿಷಯ, ಅವಳೆ ತಾನೇ ಕಮ್ಯುನಿಕೇಟ್ ಮಾಡ್ಬಿಟ್ಟು ಸರಿ ಮಾಡ್ಬೇಕಾಗಿರೋದು, ಅದನ್ನ ಮಾಡ್ತಾಳೆ ಅವಳು. ಅದೇ ಆ ಕಾರಣಕ್ಕೋಸ್ಕರನೇ ಸಖಿ ಇಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು. ಸೊ ಕೃಷ್ಣ ವಿರಹಿಯಾಗಿದ್ದಾನೆ, ಅವನು ನಿನಗೆ ಅನುಕೂಲವಾದಂತಹ ನಾಯಕ ಅನ್ನೋ ಥರದಲ್ಲೆಲ್ಲ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾಳೆ. 11ನೇ ಅಷ್ಟಪದಿನಲ್ಲಿ ರಥಿ ಸುಖ ಸಾರಿ ಗತಂ ಅಭಿಸಾರಿ, ಇದನ್ನು ಕೂಡ ನಾವು ನರ್ತನದಲ್ಲಿ ಮಾಡ್ತೀವಿ. ಇಲ್ಲಿ ರಾಧೆಗೆ ಸಖಿ ಕಾಯ್ತಾ ಇರುವಂತಹ ಕೃಷ್ಣನ ಬಳಿ ಹೋಗೋ ಥರದಲ್ಲಿ ಪ್ರೇರೇಪಣೆನೆ ಕೊಡ್ತಾನೆ. ನೀನು ಹೋಗು, ಕೃಷ್ಣನ ಹತ್ರ ಹೋಗು ಅಂತ ಹೇಳಿ ಮಾಡ್ತಾನೆ. ಸೊ ಏನು ಅದೇ ಸೇಮ್ ಅದೇ ತರದಲ್ಲಿ ಮುಂದುವರಿಯುತ್ತೆ. ಇಲ್ಲಿ ವಾಸಕ ಸಜ್ಜಿಗೆಗೆ ಕೌಂಟರ್ ಪಾರ್ಟ್ ಆಗಿರುವಂತಹ ಒಂದು ನಾಯಕನ ಪರಿಸ್ಥಿತಿಯನ್ನು ಕೂಡ ನಾವು ಕಾಣಬಹುದು. ಇದಾದ್ಮೇಲೆ ಬರುವಂತದ್ದು ದೃಷ್ಟ ವೈಕುಂಠ ಅಂತ, ಅದನ್ನ ಧನ್ಯ ವೈಕುಂಠ ಕುಸುಮ ಅಂತಲೂ ಕೂಡ ಕೆಲವರು ಕರೆದಿದ್ದಾರೆ. ಅದು 12ನೇ ಅಷ್ಟಪದಿಯನ್ನ ಹೊಂದಿದೆ. ಪಶ್ಯತಿ ದಿಶಿ ದಿಶಿ, ಇದನ್ನು ಕೂಡ ನಾವು ಹಾಡ್ತೀವಿ, ನರ್ತನವನ್ನೆಲ್ಲ ಮಾಡ್ತೀವಿ. ಇದ್ರಲ್ಲಿ ಏನ್ ಮಾಡ್ತಾಳೆ ಅಂತಂದ್ರೆ ಸಖಿ ಪುನಃ ಅವಳಿಗೆ ಇದೇ ಕೆಲಸ, ಆ ಕಡೆಯಿಂದ ಹೋಗೋದು ಈ ಕಡೆಗೆ ಬರೋದಲ್ವಾ. ಸೊ ಸಖಿ ಏನ್ ಮಾಡ್ತಾಳೆ, ಕೃಷ್ಣನೆಡೆಗೆ ಹೋಗ್ತಾಳೆ. ರಾಧೆಗೆ ಯಾವ ಥರದಲ್ಲಿ ವಿರಹ ಉಂಟಾಗಿದೆ, ಅವಳಿಗೆ ಬರಕ್ಕಾಗಲ್ಲ, ಅವಳಿಗೆ ಶಕ್ತಿ ಇದೆ, ಅವಳ ಬಳಿಗೆ ನೀನೇ ಹೋಗ್ಬೇಕು ಅನ್ನುವಂತಹ ವಿಷಯವನ್ನ ದೌತ್ಯವನ್ನ ಮಾಡ್ತಾಳೆ. ಸೊ ಇಲ್ಲಿ ಅದೇ ಒಂದರ್ಥದಲ್ಲಿ ಅವಳು ವಿರಹಿನೂ ಆಗಿದ್ದಾಳೆ, ವಿರಹೋತ್ಕಂಠಿತೆಯೂ ಆಗಿದ್ದಾಳೆ. ಅಟ್ ದ ಸೇಮ್ ಟೈಮ್ ರಾಧೆ ಯಾವ ತರದಲ್ಲೆಲ್ಲ ಶೃಂಗಾರ ಮಾಡ್ಕೊಂಡು ಕಾದಿದ್ದಾಳೆ ಅಂತ ವಾಸಕ ಸಜ್ಜಿಕೆಯ ಪರಿಸ್ಥಿತಿಯನ್ನು ಕೂಡ ಅವಳು ಹೇಳ್ತಾಳೆ ಸಖಿ. ಇದಾದ್ಮೇಲೆ ಬರುವಂತಹ ಸರ್ಗ ನಾಗರ ನಾರಾಯಣ. ಇದು 13ನೇ ಅಷ್ಟಪದಿ ಒಳಗೊಂಡಿದೆ. ಕಥಿತ ಸಮಯೇಪಿ ಅನ್ನುವಂತಹ ಅಷ್ಟಪದಿ ಇದು. ಕೃಷ್ಣ ಇನ್ನೂ ಬಂದಿಲ್ಲ, ಬರದೇ ಇರೋದನ್ನ ನೋಡಿ ರಾಧೆ ವಿಪ್ರಲಬ್ಧಿ ಆಗ್ತಾಳೆ. ಪುನಃ ಎಲ್ಲಾದ್ರೂ ಇವನು ಗೋಪಿಕೆಯರ ಹತ್ರ ಹೋದ್ನಾ, ಹೋಗೇ ಬಿಟ್ಟಿದ್ದಾನೆ ಅನ್ನೋ ಥರದ ನಿರ್ಧಾರದಲ್ಲಿ ಸಖಿ ವಂಚಿತ ಅನ್ನುವಂಥ ನಾಯಿಕೆಯವಳು, ಅಂದ್ರೆ ಸಖಿಯರಿಂದ ಆಗಿರುವಂತಹ ಒಂದು ನಾಯಿಕೆ ಅಂತ ನಾವಿದನ್ನ ಕರಿಬಹುದು. ವಿಪ್ರಲಬ್ಧೆಯಲ್ಲಿ ಒಂದು ಬಗೆ ಇದು. ಸಖಿಯರು ನಾಯಕ ಬರ್ತಾನೆ ಅಂತ ಹೇಳ್ಬಿಟ್ಟು ತಪ್ಪು ಸಂದೇಶ ಕೊಟ್ಟಿದ್ದಾರೆ. ನಾಯಕ ನಾವು ನಿರೀಕ್ಷೆ ಮಾಡ್ತಾ ಇದ್ರೆ ನಾಯಕ ಬರದೇ ಹೋದ ಅಂತ ಹೇಳ್ಬಿಟ್ಟು ರಾಧೆ ಗೋಳಾಡುವಂತಹ ಒಂದು ಕ್ರಮದ ಒಂದು ನಾಯಿಕೆ ಆಗ್ತಾಳೆ ವಿಪ್ರಲಬ್ಧೆಯಲ್ಲಿ. ಇದಾದ್ಮೇಲೆ 14ನೇ
ಇದು ಅಷ್ಟಪದಿ. ಅದು ಸ್ಮರ ಸಮರೋಚಿತ ಅನ್ನುವಂಥದ್ದು. ಇಲ್ಲಿ ರಾಧೆಯ ಅಸೂಯೆ ಹೇಗೂ ವಿಪ್ರಲಬ್ಧಿ ಆಗ್ತಾಳಲ್ಲ, ಅವಳು ಕಣ್ಣಲ್ಲಿ ಕೆಂಡವಾಗಿರ್ತಾಳೆ. ಈ ಅಸೂಯೆ ಮತ್ಸರ ಅದೆಲ್ಲ ತುಂಬಿಕೊಂಡು ಆ ಗೋಪಿಕೆ ಜೊತೆ ಹೋಗಿದ್ದಾನೆ, ಹಾಗಿರ್ಬೋದು ಹೀಗಿರ್ಬೋದು ಅನ್ನೋ ಥರದೆಲ್ಲ ಕಲ್ಪನೆ ಮಾಡ್ಕೊಳ್ಳುವಂತಹ ವಿಪ್ರಲಬ್ಧೆ. ಇದಾದ್ಮೇಲೆ 15ನೇ ಅಷ್ಟಪದಿ ಸಮುದಿತ ಮದನೆ ರಮಣಿ ಮದನೆ ಅನ್ನೋದು. ಇದರಲ್ಲೂ ಕೂಡ ಮೇಲೆ ಇದು ಏನು ರಾಧೆ ವಿಪ್ರಲಬ್ಧಿ ಆಗಿರುವಂತಹ ವಿಷಯಗಳೇ ಮುಂದುವರಿಯುತ್ತೆ. ನಂತರದಲ್ಲಿ ಬರುವಂತಹ 16ನೇ ಅಷ್ಟಪದಿನಲ್ಲೂ ಕೂಡ ಅನಿಲ ತರಲ ಅಂತ, ಅಲ್ಲಿಯೂ ಕೂಡ ವಿಪ್ರಲಬ್ಧಿಯ ವಿಷಯಗಳೇ ಮುಂದುವರಿಯುತ್ತೆ. ಈಗ ಮುಂದಿನ ಸರ್ಗ ವಿಲಕ್ಷ್ಯ ಲಕ್ಷ್ಮೀಪತಿ. ಇದು 17ನೇ ಅಷ್ಟಪದಿಯನ್ನ ಒಳಗೊಂಡಿದೆ. ರಜನಿ ಜನಿತ ಅನ್ನುವಂಥದ್ದು ಅಷ್ಟಪದಿಯ ಮೊದಲನೇ ಸಾಲು. ಈ ತರ ವಿಪ್ರಲಬ್ಧಿ ಆಗಿರ್ಬೇಕಾದ್ರೆ ಕೃಷ್ಣ ಬರ್ತಾನೆ. ಕೃಷ್ಣ ಬಂದಿದ್ದನ್ನ ಗಮನಿಸಿ ರಾಧೆ ಖಂಡಿತ ನಾಯಿಕೆಯಾಗಿ ಕುಪಿತಳಾಗಿ ಆಕ್ರೋಶದಿಂದ ಆತನನ್ನ ಬೈದು ಬಿಟ್ಟು ಉಪೇಕ್ಷೆ ಮಾಡ್ಬಿಟ್ಟು ಅಟ್ಬಿಡ್ತಾಳೆ. ಆಯ್ತಾ. ಇದಾದ್ಮೇಲೆ ಬರುವಂಥದ್ದು ಮುಗ್ಧ ಮುಕುಂದ ಅನ್ನುವಂತಹ 18ನೇ ಅಷ್ಟಪದಿಯ ಸರ್ಗ. ಇದೆಲ್ಲ ಒಂದೊಂದೇ ಅಷ್ಟಪದಿಯನ್ನು ಉಳ್ಳಂತಹ ಸರ್ಗ. ಇದು ಹರಿರಭಿ ಸಹತಿ ಅನ್ನುವಂತಹ ಇದು ಅಷ್ಟಪದಿಯ ಸಾಲನ್ನ ಒಳಗೊಂಡಿದೆ, ಮೊದಲನೇ ಸಾಲು. ಇದರಲ್ಲಿ ರಾಧೆ ಹೀಗೆ ಅಟ್ಟು ಬಿಟ್ಟಿದಾಳಲ್ಲ, ಸಖಿ ಹೇಳ್ತಾಳೆ ನಿಂದೇನಿದೆ ಅವಸರದ ತೀರ್ಮಾನ ಅನ್ನೋ ಥರದಲ್ಲಿ ಸಖಿ ಬುದ್ಧಿವಾದ ಹೇಳಿ ಸಂತೈಸಿ ಆಗ್ಬೇಕಾದ್ರೆ ಇವಳಿಗೆ ತಾನ್ ಮಾಡಿದ್ದು ಹೆಚ್ಚಾಯ್ತು, ತಪ್ಪಾಯ್ತು ಅಂತ ಕಾಣುತ್ತೆ. ಕಲಹಾಂತರಿತೆ ಆಗುವಂತಹ ಸನ್ನಿವೇಶ ಇದು. ಯಾರು? ರಾಧೆ. ಹೀಗೆ ಸಖಿ ಬುದ್ಧಿವಾದ ಹೇಳ್ತಾಳಲ್ಲ, ಅದಕ್ಕೆ ಅವಳನ್ನ ನಾವು ಗುರು ಅನ್ನುವ ಥರದಲ್ಲಿ ಮಾನ್ಯ ಮಾಡಿ ಪೋಷಣೆ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮೆಲ್ಲಾ ಇದರಲ್ಲೂ ಕೂಡ ಸಖಿ ಅಂತಂದ್ರೆ ಗುರು ಅನ್ನೋದು. ಯಾಕಂದ್ರೆ ತಿಳಿವಳಿಕೆ ಹೇಳ್ತಾಳೆ, ಬುದ್ಧಿವಾದ ಹೇಳ್ತಾಳೆ. ಸಾಮಾನ್ಯವಾಗಿ ಇದನ್ನ ಸ್ನೇಹಿತರು ಮಾಡದೆ ಮತ್ತಿನ್ಯಾರು ಮಾಡಕ್ ಸಾಧ್ಯ? ಸಖಿ ಆ ಲೆಕ್ಕದಲ್ಲಿ ಸ್ನೇಹಿತೆ ಅಂತಲೇ ಅನ್ಬಹುದು. ಇದಾದ್ಮೇಲೆ ಚತುರ ಚತುರ್ಭುಜ ಅನ್ನುವಂತಹ 19ನೇ ಅಷ್ಟಪದಿ. ಇಲ್ಲೂ ಕೂಡ ಒಂದೇ ಅಷ್ಟಪದಿ ಇರುವಂತದ್ದು. ಇದು ವದಸಿಯದಿ. ಈ ಅಷ್ಟಪದಿ ತುಂಬಾ ಪ್ರಮುಖವಾದದ್ದು. ಇದರ ಕಥೆಯನ್ನು ನಾಳೆ ಹೇಳುತ್ತೇನೆ. ಇದನ್ನ ದರ್ಶನಾಷ್ಟಪದಿ, ಗರುಡಪದ ಅಷ್ಟಪದಿ, ಹಾಗೇನೆ ಸಂಜೀವಿನಿ ಅಷ್ಟಪದಿ ಅಂತಲೂ ಕೂಡ ಕರೀತಾರೆ. ತುಂಬಾ ಮುಖ್ಯವಾಗಿರುವಂತಹ ಅಷ್ಟಪದಿ ಈ ಗೀತಗೋವಿಂದದ ಇಷ್ಟು ಅಷ್ಟಪದಿಗಳಲ್ಲಿ. ಇದರಲ್ಲಿ ಏನು ಅಂತಂದ್ರೆ ಕೃಷ್ಣನ ಹತ್ರ ಬಂದಿರುವಂತಹ ಸಖಿಯಲ್ಲಿ ರಾಧೆಯನ್ನ ಕೃಷ್ಣ ಹೊಗಳಿ ಆ ಸಖಿಯಲ್ಲಿ ವಿನಂತಿಸೋ ಥರದಲ್ಲಿ ಮಾತಾಡ್ತಾನೆ. ಪ್ರಿಯೆ ಚಾರುಶೀಲೆ ಎಂದೆಲ್ಲ ಒಂದು ಸಾಫ್ಟ್ ಆಗಿ ಮಾತಾಡಿ ತನ್ನ ಪ್ರೇಮ ಬಾಧೆಯನ್ನ ಸೂಚಿಸ್ತಾನೆ. ಅನುಕೂಲ ನಾಯಕ ಇವನು. ಅನುಕೂಲ ಅನ್ನುವಂಥ ಒಬ್ಬ ನಾಯಕ ಸಾಲಿಗೆ ಸೇರುವಂತ ಕೃಷ್ಣ. ಆ ಥರ ಏನು ಹೇಳ್ಬೇಕಾದ್ರೆ ತನ್ನ ತಲೆ ಮೇಲೆ ಕಾಲಿಡು ಅಂತೆಲ್ಲ ಹೇಳುವಂತಹ ಸಾಲುಗಳೆಲ್ಲ ಇದೆ. ರಾಧೆ ನನ್ನ ತಲೆ ಮೇಲೆ ಕಾಲಿಡು, ನನ್ನ ಮದನನ ಆ ಒಂದು ಬಾಣದಿಂದ ಪರಿಹಾರ ಮಾಡು ಅನ್ನೋಥದ್ದೆಲ್ಲ ಸಾಲುಗಳಿದೆ. ಅದ್ರ ಬಗ್ಗೆ ಕಥೆ ಇದೆ, ನಾನು ನಾಳೆ ಹೇಳ್ತೀನಿ. ಇನ್ನೊಂದು ನಂತರದ ಬಂದಿರುವಂತಹ ಒಂದು ಸರ್ಗ ಸಾನಂದ ದಾಮೋದರ. ಅದು 20ನೇ ಅಷ್ಟಪದಿ. ವಿರಚಿತ ಚಾಟು ವಚನ ಅಂತ ಶುರುವಾಗತ್ತೆ. ರಾಧೆಗೆ ಸಖಿಯಿಂದ ಬೋಧನೆ, ಪ್ರಿಯವಚನ ಎಲ್ಲದೂ ಕೂಡ ಇರುತ್ತೆ. ಅದಾದ್ಮೇಲೆ 21ನೇ ಅಷ್ಟಪದಿ ಮಂಜುತರ ಕುಂಜತಲ. ಮೊದಲಿನ ಥರವೇ ಇವಳು ಕೃಷ್ಣನ್ ಕಡೆಗೆ ಹೋಗೋದಕ್ಕೆ ಸಖಿ ಹೇಳ್ತಾಳೆ. ಅದರಿಂದ ಆ ಹಿತಬೋಧೆಯಿಂದ ಸಿದ್ಧಳಾಗಿ ರಾಧೆ ಅಭಿಸಾರಿಕೆಯಾಗಿ ಹೋಗುವಂಥದ್ದು ಖುಷಿಯಿಂದ. 22ನೇದಲ್ಲಿ ರಾಧಾ ವದನ ವಿಲೋಕನ ಅಂತ. ಇಲ್ಲಿ ರಾಧಾ ಕೃಷ್ಣರ ಸಂಗಮದ ಸೂಚನೆ ನಮ್ಗೆ ಸ್ಪಷ್ಟವಾಗಿ ಸಿಗುತ್ತೆ. ಸ್ವಾಧೀನ ಪತಿಕೆ ನಾಯಕಿ ಆಗುವಂತಹ ಸನ್ನಿವೇಶ. ಇದರ ನಂತರ ಬರೋದೆಲ್ಲವೂ ಕೂಡ ಸ್ವಾಧೀನ ಪತಿಕೆ ಮತ್ತು ಸಂಭೋಗ ಶೃಂಗಾರದಲ್ಲೇ ಇದು ಎಂಡ್ ಆಗುವಂಥದ್ದು ಅಷ್ಟಪದಿ. ಯಾವಾಗ 24ಕ್ಕೆ ಆಗ್ಬೇಕಾದ್ರೆ, ಈಗ 22ರಲ್ಲಿ ನಾವಿದ್ದೀವಿ. 23ನೇ ಅಷ್ಟಪದಿ ಅಂದ್ರೆ 12ನೇ ಕೊನೆಯ ಸರ್ಗ ಸುಪ್ರೀತ ಪೀತಾಂಬರ ಅಂತ. ಕಿಸಲಯ ಶಯನ ಅನ್ನುವಂತಹ ಸಾಲಿನಿಂದ ಶುರುವಾಗುತ್ತೆ. ಇಲ್ಲಿ ರಾಧೆ ಕೃಷ್ಣರು ಪರಸ್ಪರ ಕ್ಷಮಾಪಣೆ ಕೇಳ್ಕೊಳ್ಳೋದು, ಉಪಚಾರ ಮಾಡ್ಕೊಳ್ಳೋದು, ಸಾಫ್ಟ್ ಆಗಿರುವಂತಹ ಮೃದು ವಾಕಿನಿಂದ ಸಂತೈಸಿ ಪರಸ್ಪರ ಅವರು ಅರ್ಥ ಮಾಡ್ಕೊಳ್ಳುವಂತ. ಇಲ್ಲಿ ಆಕೆ ಸ್ವಾಧೀನ ಪತಿಕೆ ಕೌಂಟರ್ ಪಾರ್ಟ್ ಆಗಿರುವಂತಹ ನಾಯಕನನ್ನು ಕೂಡ ನಾವಿಲ್ಲಿ ಕಾಣಬಹುದು. 24ರಲ್ಲಿ ಗುರುಯೋಧನಂದನ ಸಂಭೋಗ ಶೃಂಗಾರಕ್ಕೆ ಈ ಅಷ್ಟಪದಿಗಳ ಒಂದು ಸಾಲುಗಳು ಮುಗಿಯುತ್ತೆ. ಈಗ ಗೊತ್ತಾಯ್ತಲ್ವಾ? ಇಷ್ಟು ಅಷ್ಟಪದಿಗಳಿದೆ. ಇದರಲ್ಲಿ ಜಯದೇವ ಸೂತ್ರಧಾರನಾಗಿ ಹೇಳುವಂಥದ್ದು 3 ರೀತಿಯ ಅಷ್ಟಪದಿಗಳಿದೆ. ರಾಧೆ ಕೃಷ್ಣನೊಡನೆ ಮತ್ತು ಕೃಷ್ಣ ರಾಧೆಯೊಡನೆ ಹೇಳುವಂಥದ್ದು 2 ಸಖಿ ರಾಧೆಯೊಡನೆ ಸಂಭಾಷಿಸೋದು 7 ರಾಧೆ ಸಖಿಯೊಡನೆ ಹೇಳುವಂಥದ್ದು 6 ಸಖಿ ಕೃಷ್ಣನಿಗೆ ಒಯ್ಯುವಂತಹ ಸಂದೇಶ ರೂಪದ ಪದ್ಯಗಳು 3 ಕೃಷ್ಣ ಸಖಿಗೆ ಹೇಳುವಂತಹ ಪದ್ಯ 1 ಅಂದ್ರೆ ಅಷ್ಟಪದಿ 1 ಒಟ್ಟು 24 ಅಷ್ಟಪದಿಗಳನ್ನು ಕಾಣಬಹುದು. ಕೆಲವು ಅಷ್ಟಪದಿಗಳಲ್ಲಿ ಅದು ಕೂಡ ಸಂಭೋಗ ಶೃಂಗಾರದ ಹತ್ರ ಕೊನೆಯ ಸರ್ಗಕ್ಕೆ ಸಂಬಂಧಪಟ್ಟಾಗಿ ಗಮನಿಸಿದ್ರೆ ತುಂಬಾ ಇದೇನು ಅಶ್ಲೀಲ ಅಂತ ಅನಿಸುತ್ತೆ ಕೆಲವರಿಗೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳದಿರೋರಿಗೆ. ಆದ್ರೆ ಅದು ಕಾಮ ಪ್ರಚೋದನೆ ಅಲ್ಲಿನ ಉದ್ದೇಶ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸ್ವಾರ್ಥ ಇಲ್ಲ,
ಬರೀ ಸುಖವನ್ನೇ ಅಪೇಕ್ಷೆ ಮಾಡಿರುವಂತಹ ಒಂದು ಕೀಳು ಪ್ರೇಮ ಅಂತಲೂ ನಾನು ಅದನ್ನ ಹೇಳೋದಕ್ಕಾಗೋದಿಲ್ಲ. ಹಾಗೇನೆ ಸುಮ್ಮನೆ ಸುಖ ದಾಂಪತ್ಯಕ್ಕೆ ಒಂದು ಸಾಧನೆ ಮಾಡೋದಕ್ಕೆ ಹೇಗೆ ಅಂತ ಒಂದು ಬಿಟ್ಟಿ ಸಲಹೆಗಳನ್ನೆಲ್ಲ ಯಾವುದೇ ರೀತಿಯಿಂದಲೂ ಕಾವ್ಯ ಕೊಡೋಲ್ಲ. ಒಂದು ಅಪರೂಪವಾದಂತಹ ಮತ್ತು ಅನುರೂಪವಾದಂತಹ ಇಬ್ಬರು ಮಹಿಮಾನ್ವಿತ ವ್ಯಕ್ತಿಗಳ ಒಂದು ಅವಿನಾಭಾವ ಸಂಯೋಗ ಹೇಗಿರುತ್ತೆ, ಅವರ ಪ್ರೇಮಾರಾಧನೆ ಪರಸ್ಪರದ್ದು ಹೇಗಿರುತ್ತೆ, ಆ ಅಲೌಕಿಕವಾಗಿರುವಂತಹ ಪ್ರೇಮದ ಚಿತ್ರಣವನ್ನು ನಾವು ಕಾಣ್ತೀವಿ. ಹಾಗಾಗಿ ಇದನ್ನ ಮಧುರ ಭಕ್ತಿ ಅಂತ ನಾವು ಹೇಳಿಕೊಂಡು ಬಂದಿದ್ದೀವಿ. ಪೂರ್ಣ ಶೃಂಗಾರವೇ ಇದ್ರು ಕೂಡ ಸಖಿಯನ್ನ ಗುರುವಾಗಿಯೋ, ರಾಧೆಯನ್ನ ಜೀವಾತ್ಮರಾಗಿಯೋ, ಕೃಷ್ಣನನ್ನ ಪರಮಾತ್ಮನಾಗಿಯೋ ನಾವೇ ಅದನ್ನ ಶ್ರೇಣಿ ಮಾಡಿಕೊಂಡು ಮಧುರ ಭಕ್ತಿ ಇದು ಅಂತ ಹೇಳ್ಕೊಂಡು ಬಂದಿದೀವಿ. ಆದ್ರೆ ಅದು ಪೂರ್ತಿಯಾಗಿ ಶೃಂಗಾರವೇ ಅಂತ ನಮ್ಗೆ ಗೊತ್ತಾಗತ್ತೆ. ಇರ್ಲಿ, ಅಲ್ಲಿ ಎರಡೂ ಕೂಡ ಸಮಾನ ಮನಸ್ಕ ಹೃದಯಗಳ ಸಮ್ಮಿಲನ ಇದೆ, ಹಾಗಾಗಿ ಅದು ಶೃಂಗಾರ. ಬಟ್ ನಾವು ಅದನ್ನ ಅದೇ ರೀತಿಯಲ್ಲಿ ಅಭಿನಯಿಸೋದಕ್ಕೆ ನಮಗೆ ಕಾರಣಾಂತರಗಳಿಂದ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಪರಂಪರೆಯಲ್ಲಿ ಬಂದಿರುವಂತಹ ಮಧುರ ಭಕ್ತಿಯನ್ನ ಪೋಷಿಸುವ ಸಲುವಾಗಿ ನಾವೀಗ ಅದನ್ನ ಬಳಸ್ಕೊಂಡು ಬಂದಿದ್ದೀವಲ್ವಾ ಒಂದು ಹಂತದ ನಂತರ, ಅದಕ್ಕೋಸ್ಕರ ಅದನ್ನ ನಾವು ಮಧುರ ಭಕ್ತಿಯಲ್ಲಿ ಅಷ್ಟಪದಿಗಳು ಇದೆ ಅಂತ ಹೇಳ್ತೀವಿ. ಆದ್ರೆ ಹೇಳ್ದಷ್ಟು ಸುಲಭ ಇಲ್ಲ ಇದು. ಅಷ್ಟಪದಿಗಳ ಅಭಿನಯವನ್ನ ಕರಗತ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸುಲಭ ಇಲ್ಲ. ಆ ರಾಧೆದು ನೋವು, ಸಖಿಯ ಒದ್ದಾಟ, ಕೃಷ್ಣನ ವಿರಹ, ಇದನ್ನೆಲ್ಲ ಗಮನಿಸ್ಕೊಂಡು ನಾವು ಒಂದು ಅಭಿನಯದ ಒಂದು ವೇದಿಕೆಯಲ್ಲಿ ತರಬೇಕು ಅಂತಂದ್ರೆ ಬಹಳ ವರ್ಷಗಳ ಸಾಧನೆ ಬೇಕು. ಆ ಕಲೆಯಲ್ಲಿ ಪಕ್ವತೆ ಸಿಕ್ಕಿದ್ರೆ ಮಾತ್ರ, ಶುದ್ಧತೆ ಇದ್ರೆ ಕಲೆಯಲ್ಲಿ ಮಾತ್ರ ಕಲಾವಿದರಿಗೆ ಅಷ್ಟಪದಿಗಳಿಗೆ ಜೀವ ತುಂಬಕ್ಕಾಗತ್ತೆ. ಇಲ್ಲಿದ್ರೆ ಸುಮ್ಮನೆ ಒಂದಷ್ಟು ಆಂಗಿಕ ಅಭಿನಯ ಆಗತ್ತೆ, ಒಂದಷ್ಟು ಸಾತ್ವಿಕ ಹಿನ್ನೆಲೆಯಲ್ಲಿ ಒಂದಷ್ಟು ಕಲ್ತಿರುವಂತಹ ಗಿಣಿಪಾಠವನ್ನ ಒಪ್ಸ್ತೇವೆ. ಬಿಟ್ರೆ ನಿಜವಾಗಿಯೂ ಕೂಡ ಆ ಆರ್ದ್ರವಾಗಿರುವಂತಹ ಆ ಸಾಹಿತ್ಯವನ್ನ ಅನುಭವಿಸ್ಬೇಕು ಅಂತಂದ್ರೆ ನಾವೇ ಕೃಷ್ಣ ಆಗ್ಬೇಕು, ನಾವೇ ರಾಧೆ ಆಗ್ಬೇಕು, ನಾವೇ ಸಖಿ ಆಗುವಷ್ಟರ ಮಟ್ಟಿಗೆ ನಮ್ಗೆ ತಾಕತ್ತಿರ್ಬೇಕು. ಬರೀ ಆಂಗಿಕಾಭಿನಯಗಳಲ್ಲೂ ಹಸ್ತಾಭಿನಯಗಳಲ್ಲೂ ಕಳೆದು ಹೋಗದೆ ಪೂರ್ಣ ಸಾತ್ವಿಕವನ್ನೇ ನಾವು ಆವಾಹಿಸ್ಕೊಳ್ಬೇಕಾಗತ್ತೆ. ಅಂತಹ ಸಾತ್ವಿಕವನ್ನ ನಾವು ಆವಾಹಿಸ್ಕೊಳ್ವತ್ರ ಆ ಕಡೆಗೆ ನಮ್ಮ ಗಮನ ಇರ್ಬೇಕು, ನಮ್ಮ ಶ್ರದ್ಧೆ ಇರ್ಬೇಕು, ಹಾಗೆ ನಮ್ಮ ಪರಿಶ್ರಮನೂ ಇರ್ಬೇಕು. ಅಂತಹ ಪರಿಶ್ರಮಕ್ಕೆ ಇನ್ನೊಂದಷ್ಟು ವಸ್ತು ವಿಷಯಗಳನ್ನ ಕಥೆಗಳನ್ನ ಹೇಳೋದಕ್ಕೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಸರಿ, ಸಿಗೋಣ. ನಮಸ್ಕಾರ.